ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಕ್ತಿಶ್ರೀಯ ಎಲ್ಲ ವೀಕ್ಷಕರಿಗೆ ಸುಸ್ವಾಗತ. ಇಂದಿನ ದಿವಸ ನಾವು ಇಡೀ ದೇಶದಲ್ಲಿ ಆಚರಿಸುವಂತಹ ಹೋಲಿಯ ವಿಶೇಷವಾದ ವಿಚಾರಗಳನ್ನು ತಿಳಿಯೋಣ. ಹೋಲಿ ಅಂತ ನಾವು ಶಬ್ದವನ್ನು ಕರಿತೀವಿ. ನಾವೆಲ್ಲ ಕ್ಯಾಲೆಂಡರ್ಗಳಲ್ಲಿ ಪಂಚಾಂಗಗಳಲ್ಲಿ ಗಮನಿಸಿದಾಗ ಹೋಲಿ ಹುಣ್ಣಿಮೆ ಅಂತ ಬರೆದಿರ್ತಾರೆ. ಬರೀ ಇಷ್ಟೇ ಅಲ್ಲ, ಹೋಲಿಕಾ ಕಾಮದಹನಂ ಅಂತ ವಸ್ತುತಃ ಈ ರೀತಿ ಹೆಸರನ್ನು ಕರಿಬೇಕು ನಾವು. ಹೋಲಿಕಾ ಕಾಮದಹನಂ ಅಂತ ಇದಕ್ಕೆ ಹೆಸರು. ಏನಿದು ಹೋಲಿಕಾ ಕಾಮದಹನಂ ಅಂದರೆ, ನಾವೆಲ್ಲ ಹೋಲಿ ಅಂತ ಹೇಳಿದ್ರೆ ಶಬ್ದ ಎಲ್ರಿಗೂ ತಕ್ಷಣ ನೆನಪಾಗೋದೇನು? ಬಣ್ಣವನ್ನು ಎರಚೋದು, ಓಕಳಿ ಆಟ ಅಂತ ಕರಿತೀವಿ. ಬಣ್ಣವನ್ನು ಒಬ್ಬರ ಮೇಲೆ ಇನ್ನೊಬ್ಬರು ಎರಚ್ತಾ ಹೋಗೋದು, ಒಂದು ಸಂಭ್ರಮದಿಂದ ಆಚೆ ಈಚೆ ಓಡಾಡೋದನ್ನು ನಾವು ಹೋಲಿ ಅಂತ ಕರಿತೀವಿ. ಆದರೆ ಈ ಸಂಭ್ರಮದ ಆಚರಣೆಯ ಹಿನ್ನೆಲೆ ಏನು? ಯಾಕೆ ಈ ರೀತಿ ಆಚರಣೆಯನ್ನು ನಾವು ಮಾಡಬೇಕು? ಅದಕ್ಕೆ ಹಿನ್ನೆಲೆ ಏನಿದೆ ಅಂತ ಬಹಳ ವಿಚಾರಗಳನ್ನು ನಮ್ಮ ಪುರಾಣಗಳು ತಿಳಿಸಿಕೊಟ್ಟಿದ್ದಾವೆ. ಅಂಥ ವಿಷಯಗಳಲ್ಲಿ ಹೋಳಿಕಾ ಆಚರಣೆ, ಕಾಮದಹನ ಆಚರಣೆ ಅನ್ನೋದು ನಮಗೆ ದೊಡ್ಡ ಹಬ್ಬ. ಈ ಹಬ್ಬವನ್ನು ಆಚರಿಸಿದಾಗ ನಮಗೆ ಏನು ಫಲ, ನಮಗೇನು ಸಿಗತ್ತೆ? ಈ ಹಬ್ಬವನ್ನು ಆಚರಿಸಿದಾಗ ಒಂದು ಖುಷಿ, ಸಂಭ್ರಮ. ಸರಿ, ಎಲ್ಲ ಮಕ್ಕಳು ದಾರಿಯಲ್ಲೋ ಹೋಗೋರಿಗೆಲ್ಲ ಬಣ್ಣವನ್ನು ಎರಚೋದು, ಮಾಡೋದು, ಇದೆಲ್ಲ ಒಂದು ಸಂತೋಷದ, ಒಂದು ಸಂಭ್ರಮದ ಸಂಕೇತ ನಿಜ. ಆದರೆ ಮುಖ್ಯವಾಗಿ ಇದರ ಹಿನ್ನೆಲೆ ಏನು ಅಂತ ಗಮನಿಸಿದಾಗ ಹೋಲಿಕಾ ಅಂತ ಕರಿಬೇಕಂತೆ. ನಿಜವಾಗಿ ಹೋಲಿ ಹೋಲಿ ಅಂತ ಕರಿತೀವಿ, ಹೋಲಿಕಾ ಅಂತ ನಿಜವಾಗಿ ಹೆಸರು. ಹೋಲಿಕಾ ಹಬ್ಬ ಅಥವಾ ಹೋಲಿಕಾ ಕಾಮದಹನ ಹಬ್ಬ. ಹೋಲಿಕಾ ಅಂದರೆ ಯಾರು ಅಂತ ಮೊದಲು ನಾವು ತಿಳ್ಕೊಳ್ಬೇಕು. ಹೋಲಿಕಾ ಅಂತಂದರೆ ಒಬ್ಬ ಅಸುರ ಸ್ತ್ರೀ, ಅಂದರೆ ಹೋಲ ಅಂತ ಒಬ್ಬ ಅಸುರ. ಆ ಹೋಲ ಅನ್ನುವ ಅಸುರನ ಮಗಳೇ ಹೋಲಿಕಾ ಅಂತ. ಇಂದಿನ ದಿವಸ ದೇಶದಾದ್ಯಂತ ಹಲವು ಕಡೆ ಹೋಲಿಕಾ ದೇವಿಯ ಪೂಜೆಯನ್ನು ಮಾಡ್ತಾರೆ. ಇವಳು ಕೆಟ್ಟವಳು ಅಂತ ನಾವು ಅಂದ್ಕೊಳ್ಳೋದಲ್ಲ, ಅವಳ ಬಳಿ ಪ್ರಾರ್ಥನೆ ಮಾಡೋದಿದೆ, ಅವಳು ಅನುಗ್ರಹವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಹೋಲಿಕಾದೇವಿಯ ಪೂಜೆ ಅಂತ ಎಲ್ಲ ಕಡೆ ಮಾಡುವಂಥ ಕ್ರಮ ಇದೆ. ಇನ್ನು ಕೆಲವು ಕಡೆ ಕ್ರಮ ಹೇಗಿದೆ? ಕಾಮದಹನ ಅಂತ ಹೇಳ್ತಾರೆ. ಅಂದರೆ ಈ ಹುಣ್ಣಿಮೆ ದಿವಸ ವಿಶೇಷವಾಗಿ ರುದ್ರದೇವರು ತಾವು ಕಾಮನ ದಹನವನ್ನು ಮಾಡಿದರು ಅಂತ. ಕಾಮದಹನ ಮಾಡಿದರು ಅಂದರೆ ರುದ್ರದೇವರು ತಪಸ್ಸನ್ನು ಮಾಡ್ತಾ ಇದ್ರು. ತಪಸ್ಸನ್ನು ಮಾಡಬೇಕಾದ್ರೆ ಆ ಕಡೆಯಿಂದ ತಪಸ್ಸನ್ನು ಕೆಡಿಸಲಿಕ್ಕೆ ಮನ್ಮಥ ಕಾಮದೇವ ಬಂದ. ಆಗ ರುದ್ರದೇವರಿಗೆ ಗೊತ್ತಾಯಿತು, ನನ್ನ ತಪಸ್ಸನ್ನು ಕೆಡಿಸ್ಲಿಕ್ಕೋಸ್ಕರ ಇವನು ಬರ್ತಾ ಇದ್ದಾನೆ, ಇವನನ್ನು ಬಿಡೋದಿಲ್ಲ ಅಂಥೇಳಿ ರುದ್ರದೇವರು ತಮ್ಮ ಮೂರನೆಯ ಕಣ್ಣನ್ನು ತೆಗೆದು ಸುಟ್ಟ ದಿವಸ. ಯಾರನ್ನು ಸುಟ್ಟಿದ್ದು? ಮನ್ಮಥನನ್ನು, ಕಾಮನನ್ನು ಸುಟ್ಟಿದ್ದು ಇಂದಿನ ದಿವಸ. ಹಾಗಾಗಿ ಈ ಹೋಳಿ ಹುಣ್ಣಿಮೆಯ ದಿವಸ ಕಾಮದಹನಂ ಅಂತಲೂ ಬರೆದಿರ್ತಾರೆ. ಆದ್ದರಿಂದ ರುದ್ರದೇವರು ತಮ್ಮ ಮೂರನೇ ಕಣ್ಣನ್ನು ತೆಗೆದು ಇಂದಿನ ದಿವಸ ಕಾಮನನ್ನು ಸುಟ್ಟ ದಿವಸ ಅನ್ನೋ ಒಂದು ಸಂಭ್ರಮದ ಆಚರಣೆಯನ್ನು ನಾವು ದೇಶದಾದ್ಯಂತ ಮಾಡ್ತಾ ಇದ್ದೀವಿ. ಇಲ್ಲಿ ಸಂಭ್ರಮ ಏನಿದೆ ಅಂದಾಗ ನೋಡಿ, ಕಾಮ ಅನ್ನೋದೇನಿದೆಯಲ್ಲ ಅದು ತುಂಬ ಕೆಟ್ಟದ್ದು. ಕಾಮಯೇಷ ಕ್ರೋಧಯೇಷಃ ರಜೋ ಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನಂ ಇಹ ವೈರಿಣಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಉಪದೇಶ ಕೊಡ್ತಾನೆ. ಕಾಮಯೇಷ ಕ್ರೋಧಯೇಷಃ, ಈ ಕಾಮ, ಈ ಕ್ರೋಧ, ಇದೆಲ್ಲ ಸತ್ವ ರಜೋ ತಮೋ ಮೂರು ಗುಣಗಳೇನಿದೆಯಲ್ಲ ಅದರಲ್ಲಿ ಮಧ್ಯ ರಜೋಗುಣ ಏನಿದೆ, ಈ ರಜೋಗುಣದಿಂದ ಹುಟ್ಟೋದು. ಇದು ಮಹಾಶನಃ, ಮಹಾಪಾಪ್ಮ, ದೊಡ್ಡ ಪಾಪಿಷ್ಠ ಇದು ಕಾಮ ಕ್ರೋಧ ಅನ್ನೋದು. ಅಷ್ಟೇ ಅಲ್ಲ, ಮಹಾ ಅಶನಃ, ಅದು ಹೊಟ್ಟೆಬಾಕ ಅಂತ ಕೃಷ್ಣ ಬೈತಾನೆ. ಅಂದರೆ ಮೊದಲು ನಮ್ಮ ಶತ್ರುಗಳು ಯಾವುದು ಅಂತ ಪರಿಚಯಿಸಬೇಕಾದ್ರೆ ಕಾಮ ಒಂದು ಶತ್ರು, ಮತ್ತೊಂದು ಕ್ರೋಧ ಶತ್ರು ಅಂತೆ. ಯಾವಾಗಲೂ ಸಿಡಮಿಡ ಅಂತಾನೆ ಇರೋದು, ತುಂಬ ಸಿಟ್ಟು, ಕೋಪದಿಂದಲೇ ವರ್ತಿಸ್ತಾ ಇದ್ದರೆ ಅದು ನಿಮಗೆ ಶತ್ರುವಾಗಿ ಪರಿಣಮಿಸುತ್ತೆ. ಯಾಕೆಂದರೆ ಸಿಟ್ಟು ಅನ್ನೋದು ತುಂಬ ಬೇರೆಯವರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂಥದ್ದು. ಅಷ್ಟೇ ಅಲ್ಲ, ಆ ಸಿಟ್ಟಿನಿಂದ ನಮಗೆ ಏನು ಮಾಡಬೇಕು, ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಪ್ರಜ್ಞೆ ನಮಗಿರೋದಿಲ್ಲ. ಏನೇನೋ ಕೆಲಸವನ್ನು, ಅಕಾರ್ಯವನ್ನು ಮಾಡಿಬಿಡ್ತೀವಿ, ತಪ್ಪನ್ನು ಮಾಡಿಬಿಡ್ತೀವಿ. ಹಾಗಾಗಿ ಕೋಪವನ್ನು ಗೆಲ್ಲಬೇಕು. ಅಷ್ಟೇ ಅಲ್ಲ, ಕಾಮವನ್ನು ಗೆಲ್ಲಬೇಕು. ಇದು ಕಾಮ ಅಂತಂದರೆ ಸ್ತ್ರೀ ಕಾಮ. ಅವನು ಪರಸ್ತ್ರೀ, ಬೇರೆ ಸ್ತ್ರೀಯರ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರೋದಾಗಲಿ, ಬೇರೆ ಸ್ತ್ರೀಯರನ್ನು
ತಾನು ಮನಸ ಚಿಂತಿಸೋದಾಗಲಿ ಕೆಟ್ಟ ಭಾವನೆಯಲ್ಲಿ ಇದು ಯಾವುದು ಮಾಡಬಾರ್ದು ಅಂತ ಇಷ್ಟಕ್ಕೆ ಕಾಮನೆಯನ್ನು ನಾವು ಇಟ್ಕೊಂಡಿದ್ದೀವಿ. ವಸ್ತುತಃ ಕಾಮ ಅಂದ್ರೇನು? ಅತಿಯಾದ ಆಸೆ ಅಂತ ಅರ್ಥ. ಅತಿಯಾದ ಆಸೆಯನ್ನು ಪ್ರತಿಯೊಂದು ಕಡೆ ಬಿಡಬೇಕಂತೆ. ನಿಮಗೆ ದೇವರಲ್ಲೇ ಅತಿಯಾದ ಆಸೆ ಇದ್ದರೆ ಚಿಂತೆ ಇಲ್ಲ, ಅದು ಒಳ್ಳೆಯದೇ. ಗುರುಗಳಲ್ಲಿ, ದೇವರಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಎಷ್ಟೆಷ್ಟು ನನಗೆ ಬೇಕು ಬೇಕು ಅಂತ ಅತಿಯಾದ ಆಸೆಯನ್ನು ಪಡ್ತೀವೋ ಅಷ್ಟು ಒಳ್ಳೆಯದೇ, ಅದರಲ್ಲೇನು ತಪ್ಪಿಲ್ಲ. ಆದರೆ ಈ ಬೇರೆ ಕಡೆ, ಬೇರೆ ಬೇಡದೇ ಇರೋ ವಿಷಯದ ಕಡೆ ನಮಗೆ ಜಾಸ್ತಿ ಆಸೆ ಇದ್ದರೆ ಅದು ನಮ್ಮ ಶತ್ರು. ವಿದ್ಯೇನ ಮಿಹವೈರಿಣಂ, ಇದನ್ನು ಶತ್ರು ಅಂತ ನೀವು ಮೊದಲು ಪರಿಚಯ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಶತ್ರುಗಳ ಪರಿಚಯನೇ ನಿಮಗೆ ಮೊದಲಿಗೆ ಇರೋದಿಲ್ಲ. ಆದ್ದರಿಂದ ಕಾಮ ಕ್ರೋಧಗಳ ಈ ಏನು ಉಪಟಳ ಇದೆ, ಕಷ್ಟವನ್ನೇನು ಕೊಡುತ್ತವೆ, ಅದನ್ನು ಗೆಲ್ಲಬೇಕು ಅಂತಾದರೆ ನೀವು ಅದಕ್ಕೆ ಬೇಕಾದ ಕೆಲಸ ಮಾಡಿ. ಹಾಗಾದರೆ ಕೃಷ್ಣ ತಾನು ಗೀತೆಯಲ್ಲಿ ಹೇಳಿದ್ದು ಶತ್ರು ಎಲ್ಲರಿಗೂ ಯಾರು? ಕಾಮ. ಕಾಮ ದಹನ ಆದ ದಿವಸನೇ ಈ ಹೋಲಿ ಹುಣ್ಣಿಮೆಯ ದಿವಸ. ಆದ್ದರಿಂದ ಪವಿತ್ರವಾದ ಇಂದಿನ ದಿವಸ ರುದ್ರದೇವರ ಆರಾಧನೆಯನ್ನು ನಾವು ಮಾಡಬೇಕು, ಶಿವನ ಆರಾಧನೆ. ಹಾಗೆ ಶಿವನು ಯಾರನ್ನ ಸುಟ್ಟನೋ ಮನ್ಮಥ, ಆ ಮನ್ಮಥನ ಆರಾಧನೆಯನ್ನು ಮಾಡೋದಿದೆ. ಹಲವು ಕಡೆ ಕಾಮನ ಪದ್ಯಗಳನ್ನು ಹೇಳ್ತಾರೆ. ಕಾಮ ಜಾಸ್ತಿ ಬರಲಿ ಅಂತಲ್ಲ, ಕಾಮ ನಿಗ್ರಹ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಇದ್ದು ಸಾಧನ ಅನುಷ್ಠಾನಗಳನ್ನು ಒಳ್ಳೆಯ ದಾರಿಯಲ್ಲಿ ಸಾಗುವಂತೆ ಮಾಡು ಅಂತ ಮನ್ಮಥನನ್ನು ಪ್ರಾರ್ಥನೆ ಮಾಡೋದಿದೆ. ಆ ಕಾಮನ ಹೆಂಡತಿ ರತೀದೇವಿ ಮತ್ತು ಈ ಮನ್ಮಥ ಇಬ್ಬರನ್ನು ಆರಾಧನೆ ಅಂದರೆ ಇಬ್ಬರ ಪೂಜೆಯನ್ನು ಇಂದಿನ ದಿವಸ ಮಾಡಬೇಕು ಅಂತ ಇದೆ. ಇಂತಹ ಪವಿತ್ರವಾದ ಹೋಲಿಕಾ ಹುಣ್ಣಿಮೆಯ ಆಚರಣೆಯನ್ನು ಬಗೆ ಬಗೆಯಾಗಿ ದೇಶದಲ್ಲಿ ಮಾಡ್ತಾರೆ. ಅನೇಕ ತರಹ ಆಚರಣೆ. ಕೆಲವು ಕಡೆ ನೀವು ನೋಡ್ಬೋದು, ಈ ಹೋಳಿಗೆಯನ್ನು ಮಾಡುವಂಥ ಕ್ರಮ ಇದೆ. ಮನೆಯಲ್ಲಿ ಅದೊಂದು ಭಕ್ಷ್ಯ ಅಂದರೆ ಸ್ವೀಟು, ಹೋಳಿಗೆಯನ್ನು ಮಾಡಿ ಎಲ್ಲರಿಗೂ ಬಡಿಸಿ ತೃಪ್ತಿಯನ್ನು ಪಡಿಸೋದು, ಅದು ಒಂದು ವಿಶೇಷವಾದ ಆಚರಣೆ ಇದೆ. ಇನ್ನು ಉಡುಪಿ ಸಂಪ್ರದಾಯ ಇದೆ. ಉಡುಪಿ ಮಠದಲ್ಲೂ ನೀವು ನೋಡ್ಬೋದು ಹೋಲಿ ಹುಣ್ಣಿಮೆಯ ಆಚರಣೆನ ಹೇಗೆ ಮಾಡ್ತಾರೆ. ಹುಣ್ಣಿಮೆಯ ರಾತ್ರಿ ದಿವಸ ರಥ ಬೀದಿಗೆ ಹೋದರೆ ನೀವು ಗಮನಿಸ್ಬೋದು, ಆ ರಥ ಬೀದಿಯಲ್ಲಿ ಬಾಳೆ ಸ್ತಂಭವನ್ನು ನೆಟ್ಟಿ ಅಲ್ಲಿ ಅಡಿಕೆ ಇದನ್ನೆಲ್ಲ ಇಟ್ಟಿರ್ತಾರೆ, ಅಡಿಕೆ ಕಂಬವನ್ನು ಕಟ್ಟಿರ್ತಾರೆ. ಕಟ್ಟಾದ ಮೇಲೆ ಅಲ್ಲಿ ಒಂದು ಚಿತ್ರ ಬಿಡಿಸ್ತಾರೆ. ಯಾರ ಚಿತ್ರ ಬಿಡಿಸ್ತಾರೆ? ಮನ್ಮಥ ಮತ್ತು ರತೀದೇವಿಯ ಚಿತ್ರವನ್ನು ಬಿಡಿಸ್ತಾರೆ. ಆ ಮನ್ಮಥನ ಚಿತ್ರ ಏನಿದೆಯಲ್ಲ ಅದನ್ನು ಅಳಿಸ್ಬಿಡೋದು. ಇದನ್ನು ಅನೇಕರು ಮಾಡ್ತಾರೆ. ಯಾಕೆಂದರೆ ಇವತ್ತಿನ ದಿವಸನೇ ಶಿವನ 3ನೇ ಕಣ್ಣಿಗೆ ಗುರಿಯಾದದ್ದು ಮನ್ಮಥ. ಹಾಗಾಗಿ ಮನ್ಮಥ ಸುಟ್ಟೋದ ದಿವಸ. ಅಂಥ ಕೆಟ್ಟವನು, ಯಾಕೆಂದರೆ ಅವನು ಸ್ವಾಭಾವಿಕವಾಗಿ ರತೀದೇವಿಯ ಗಂಡ, ಅವನು ಒಬ್ಬ ದೇವತೆ ಆದರೂ ಕೂಡ ಶಿವನ ಪರೀಕ್ಷೆ ಮಾಡಲಿಕ್ಕೆ ಹೋಗಿ ತಾನು ಸೋತು ಸುಟ್ಟಿ ಹೋದಂತಹ ದಿವಸ ಇವತ್ತು. ಅಂಥ ಮನ್ಮಥನು ಸುಟ್ಟು ಹೋದ ಅನ್ನುವ ಭಾವನೆಯಲ್ಲೂ ಕೂಡ ಇವತ್ತು ನಾವು ಚಿಂತಿಸ್ತಾ ಹೋಗಬೇಕು. ಅದರಲ್ಲಿ ರತಿಕಾಮರ ಚಿತ್ರಣವನ್ನು ಬರೆದು ಅಲ್ಲಿ ಕಾಮದಹನ ಅಂತ ಮಾಡ್ತಾರೆ. ಅದನ್ನು ಸುಟ್ಟು ಹಾಕೋದು ಅಂತ ಒಂದು ಕ್ರಮ ಇದೆ. ಅಲ್ಲಿ ಕಾಮನ ಪ್ರತಿಮೆಯನ್ನು ಮಾಡ್ತಾರೆ. ಅದಕ್ಕೆ ಅಗ್ನಿಯ ಸ್ಪರ್ಶ ಮಾಡಿಸಿ ಅದನ್ನು ಸುಡುವಂತೆಯೂ ಕೂಡ ಆಚರಣೆ ಇದೆ. ಅದಾದ ಮೇಲೆ ಮಾರನೇ ದಿವಸ ಅಂದರೆ ಹೋಲಿ ಹುಣ್ಣಿಮೆಯ ಮಾರನೇ ದಿವಸ ಬೆಳಗ್ಗೆ ಒಂದು ಸ್ನಾನ ಅಂತ ಮಾಡ್ತಾರೆ. ಆ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಈ ಬಣ್ಣಗಳನ್ನು ಎರಚೋದು, ಓಕಳಿ ಆಟ ಅಂತ ಏನು ಹೇಳ್ತೀವಿ, ಆ ಬಣ್ಣಗಳನ್ನು ಎರಚಿ ಅವತ್ತಿನ ದಿವಸ ವಿಶೇಷವಾದ ಒಂದು ವೈಭವದಿಂದ ಆಚರಣೆಯನ್ನು ಮಾಡುವಂಥದ್ದಿದೆ. ಇದರ ಮಧ್ಯದಲ್ಲಿ ಹೋಳಿಕಾದೇವಿಯ ಆಚರಣೆಯನ್ನು ಕೆಲವರು ಮಾಡ್ತಾರೆ. ಅಂದರೆ ಹೋಳಿಕಾದೇವಿಗೆ ಪೂಜೆಯನ್ನು ಕೆಲವರು ಸಮರ್ಪಣೆ ಮಾಡ್ತಾರೆ. ಹೇಗೆ ಸಮರ್ಪಣೆ ಮಾಡ್ತಾರೆ, ಅಲ್ಲಿ ಮಾಡುವಂಥ ಕ್ರಮಗಳೇನು ಇಂದಿನ ದಿವಸ ಅಂದಾಗ, ನಾವೆಲ್ಲ ಮನೆ ಅಂಗಳದಲ್ಲಿ ಅಂದರೆ ನಮ್ಮ ಮನೆ ಮುಂಭಾಗದಲ್ಲಿ ಒಂದು ಪಕ್ಕದ ಜಾಗದಲ್ಲಿ ಈ ಗೋಮಯ ಏನಿರುತ್ತಲ್ಲ, ಗೋಮಯದಿಂದ ಒಂದು ಹೋಲಿಕಾದೇವಿಯ ಚಿತ್ರವನ್ನು ಬಿಡಿಸೋದು ಅಂತ. ವಾಸ್ತವಿಕವಾಗಿ ಚಿತ್ರವನ್ನು ಬಿಡಿಸೋದು ಅಂದರೆ ಹೇಗೆ ನಮಗೆ ಗೊತ್ತಿಲ್ವಲ್ಲ. ಹೋಲಿಕಾದೇವಿಯ ಚಿತ್ರಣ ಇರಲಿ ಬಿಡಿ, ಹೋಲಿಕಾದೇವಿ ಚಿತ್ರವನ್ನು ಬಿಡಿಸ್ತೀವೋ ಇಲ್ವೋ, ಅದು ಒಂದಿಷ್ಟು ಗೋಮಯ ಹಾಕಿ ಬೆಂಕಿಯನ್ನು ಉರಿಸೋದು ಅಂತ. ಬೆಂಕಿಯನ್ನು ಉರಿಸೋದು ಅಂದರೆ ಏನರ್ಥ? ನಾವೆಲ್ಲ ಭೋಗಿ ಹಬ್ಬ ಅಂತ ನೋಡ್ತೀವಿ. ಬೆಳಗಿನ ಜಾವದಲ್ಲಿ ಭೋಗಿ ಹಬ್ಬದ ದಿವಸ ಕಟ್ಟಿಗೆಯನ್ನು ಹಾಕಿ ಆ ಕಟ್ಟಿಗೆಯಲ್ಲಿ ಬೆಂಕಿ ಪ್ರತಿಯೊಬ್ಬರ ಮನೆ ಮುಂದೆ, ಏನಪ್ಪ ಇದು ಏನಾಯಿತು ಅಂತ ಗಾಬರಿ ಆಗ್ಬಿಡತ್ತೆ ನಮಗೆ. ಆದರೆ ಏನಿಲ್ಲ, ಅದು ಹಬ್ಬದ ಆಚರಣೆ. ಅಲ್ಲಿ ಬೆಂಕಿಯನ್ನು ಪಕ್ಕಕ್ಕೆ ಹಾಕಿ ಉರಿಸ್ತಾ ಇರ್ತಾರೆ, ಚಿಕ್ಕ ಒಂದು ಕಟ್ಟಿಗೆಯನ್ನು ಹಾಕಿ. ಅದರ ಉದ್ದೇಶ ಇಷ್ಟೇ, ಆ ಬೆಂಕಿಯಲ್ಲಿ ಆ ಹೋಳಿಕಾ ದೇವಿಯನ್ನು ಚಿಂತಿಸ್ಬೇಕಂತೆ. ಯಾವತ್ತೂ ಕೂಡ ಹೋಮವನ್ನು ನಾವು ಮಾಡೋದಿದೆ. ಹೋಮವನ್ನು ಮಾಡಬೇಕಾದ್ರೆ ಅಗ್ನಿಯನ್ನು ಬೆಳಗಿಸ್ತೀವಿ. ಆ ಅಗ್ನಿಯಲ್ಲಿ ಅನೇಕ ದೇವರನ್ನು ಚಿಂತಿಸ್ತೀವಿ. ಅದೇ ತರಹ ಇಲ್ಲೂ ಹೋಳಿಕಾದೇವಿಯನ್ನು ಮನೆ ಮುಂದೆ ಅಂಗಳದಲ್ಲಿ ಆ ಕಡೆ ಪಕ್ಕಕ್ಕೆ ಉರಿತಾ ಇರುವಂಥ ಬೆಂಕಿಯಲ್ಲಿ, ಅಗ್ನಿಯಲ್ಲಿ ನಾವು ಹೋಳಿಕಾದೇವಿಯನ್ನು ಧ್ಯಾನ ಮಾಡಬೇಕಂತೆ.
ಧ್ಯಾನ ಮಾಡೋ ಮುಂಚೆ ಸಂಕಲ್ಪ ಮಾಡ್ಕೊಳ್ಬೇಕಂತೆ. ಈ ಥರನೂ ಒಂದು ಆಚರಣೆ ಇದೆ. ನಾವೆಲ್ಲ ಇಂದಿನ ದಿವಸ ಬಿಟ್ಬಿಟ್ಟಿದ್ದೀವಿ. ಆದರೆ ಈ ಥರದ ಆಚರಣೆಗಳನ್ನು ನಮ್ಮ ಶಾಸ್ತ್ರಗಳು ಅಲ್ಲಲ್ಲಿ ತಿಳಿಸಿದ್ದಾವೆ. ಅಂಥದ್ರಲ್ಲಿ ಒಂದು ಸಂಕಲ್ಪದ ಬಗ್ಗೆ ಅಲ್ಲಿ ತಿಳಿಸ್ಕೊಡ್ತಾರೆ. ನಾವೇನು ಸಂಕಲ್ಪ ಮಾಡಬೇಕು ಇಂದಿನ ದಿವಸ ಅಂದಾಗ ನಾವೆಲ್ಲ ಪ್ರತಿದಿನ ಮಾಡಲೇಬೇಕು. ಏನು ಸಂಕಲ್ಪ? ನಾನು ಇಂದಿನ ದಿವಸ ಒಳ್ಳೆಯ ಕೆಲಸವನ್ನು ಮಾಡ್ತೀನಿ, ನನ್ನವರು ಯಾರ್ಯಾರಿದ್ದಾರೆ ಅವ್ರ ಕೈಲೂ ಒಳ್ಳೆಯ ಕೆಲಸ ಮಾಡಿಸ್ತೀನಿ. ಇದೆಲ್ಲ ದಿನವಿಡೀ ಸಂಕಲ್ಪ ಮಾಡೋದಿದ್ದದ್ದೇ. ಅದು ಮಾಡ್ತೀವೋ ಬಿಡ್ತೀವೋ, ಸಂಕಲ್ಪವನ್ನು ಮಾಡಬೇಕು. ಹೋಳಿಕಾ ಹುಣ್ಣಿಮೆಯ ದಿವಸ ನಾವು ಮಾಡಬೇಕಾದ ಸಂಕಲ್ಪ ಏನು ಅಂತ ಈಗ ನೋಡೋಣ. ಮಮ ಸಪರಿವಾರಸ್ಯ ಅಂತ ಪ್ರಾರಂಭವನ್ನು ಮಾಡ್ತಾರೆ. ನನಗೆ, ನನ್ನ ಕುಟುಂಬದವರಿಗೆ ಅಂತ. ನನಗೆ, ನನ್ನ ಕುಟುಂಬದವರಿಗೆ. ನನ್ನ ಕುಟುಂಬ ಅಂದ್ರೇನು? ಇಡೀ ಜಗತ್ತೇ ನಮ್ಮ ಕುಟುಂಬ. ಲೋಕಾ ಸಮಸ್ತಾಃ ಸುಖಿನೋ ಭವಂತು ಅಂತ ನಾವು ಚಿಂತನೆ ಮಾಡೋರು. ಸಮಗ್ರ ಕುಟುಂಬ ಏನಿದೆ, ನನಗೂ ನನ್ನ ಕುಟುಂಬಕ್ಕೂ ಅನೇಕ ರೀತಿಯಾದ ತೊಂದರೆಗಳು ಬರಲಿಕ್ಕೆ ಅವಕಾಶ ಇದೆ. ಯಾವ ರೀತಿ ತೊಂದರೆ? ಅನೇಕ ಪಿಶಾಚ, ರಾಕ್ಷಸ ಇವರಿಂದ ಬಾಧೆ ಬರಲಿಕ್ಕೆ ತೊಂದರೆ ಇದೆ. ಅದರಿಂದ ಬಾಧೆಗಳು ಬರಬಹುದು, ನಮಗೆ ಅವರಿಂದ ತೊಂದರೆಗಳು ಬರಬಹುದು. ಆ ಬಾಧೆಗಳಿಗೆ ತೊಂದರೆ ಬರಬೇಕು, ಆ ಥರ ಆಗಬೇಕು ನಮಗಷ್ಟೆ. ಅಂದರೆ ಯಾವುದೇ ಒಂದು ಕ್ಷುದ್ರ ಶಕ್ತಿ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದೆ ಅಂದರೆ ಅಂಥ ಆಕ್ರಮಣ ಇಂದಿನ ದಿವಸ ನಮಗೆ ಆಗಬಾರದು. ಅಂದರೆ ಅಗ್ನಿಬಾಧೆ ಆಗ್ಬೋದು, ಕೆಲವರಿಗೆ ಬೆಂಕಿ ಹತ್ಕೊಳ್ಳೋದಿರುತ್ತೆ, ಏನೋ ಗೊತ್ತಿಲ್ಲ, ದೀಪ ಹಚ್ಚಲಿಕ್ಕೆ ಹೋಗಿದ್ರು ಆದರೆ ಬೆಂಕಿ ತಾಕಿ ಹತ್ತೇ ಹೋಯಿತು. ಈ ಥರದೆಲ್ಲ ಅಗ್ನಿಬಾಧೆ ಆಗಲಿ, ಅಥವಾ ಇನ್ಯಾವುದೇ ರೀತಿ ಅಗ್ನಿಯ ಅವಘಟನೆಗಳು ಏನೇನಿದೆ ಅಂಥ ಯಾವುದೇ ಘಟನೆ ಆಗಬಾರದು ಅಂತಾದರೆ ನಾವು ಇಂದಿನ ಹೋಲಿಕಾದೇವಿಯ ಆರಾಧನೆಯನ್ನು ಆ ಹತ್ತಿಸಿದ ಅಗ್ನಿಯಲ್ಲಿ ನಾವು ಮಾಡಬೇಕು ಅಂತ. ಆಗ ಸಂಕಲ್ಪ ಪೂರ್ಣವೊಮ್ಮೆ ನಾನು ಹೇಳ್ತೀನಿ. ಆ ಥರ ಇವತ್ತು ಸಂಕಲ್ಪ ಮಾಡಿಕೊಂಡು ನಾವು ಹೋಲಿಕಾದೇವಿಯ ಆರಾಧನೆಯನ್ನು ಮಾಡಬೇಕು. ಮಮ ಸಪರಿವಾರಸ್ಯ ಡುಂಢು ರಾಕ್ಷಸಿ ಕರ್ತೃಕ ಬಾಲ ಜನ ವಿವಿಧ ಪೀಡಾ ಅಗ್ನಿಬಾಧ ಉತ್ಪಾತ ಭಯ ಶಮನ ಪೂರ್ವಕ ಅಭೀಷ್ಟ ಸಿದ್ಧ್ಯರ್ಥಂ ಹರಣೀಪತಿ ಪರಶುರಾಮ ಪ್ರೀತ್ಯರ್ಥಂ ಹೋಲಿಕಾ ಪೂಜಾಖ್ಯಂ ಕರ್ಮ ಕರಿಷ್ಯೇ ಅಂತ ಒಂದು ಉದ್ಧರಣೆಯಿಂದ ನೀರನ್ನು ತಗೊಂಡು ನಾವು ಅರ್ಘ್ಯಪಾತ್ರೆಗೆ ಬಿಡಬೇಕು. ಇದಕ್ಕೆ ಅರ್ಥ ಏನು? ಯಾವುದೇ ರೀತಿ ಅಗ್ನಿಯ ತೊಂದರೆ ಆಗಲಿ, ಬೇರೆ ನಾನಾ ಜನರ ಬಾಧೆಯಾಗಲಿ ನಮಗೆ ತಾಕದೇ ಇರಲಿ. ದೃಷ್ಟಿದೋಷ ಅಂತ ಹೇಳ್ತೀವಿ. ಅನೇಕ ಜನರು ದೃಷ್ಟಿಯನ್ನು ಹಾಕ್ತಾರೆ, ಕೆಟ್ಟ ದೃಷ್ಟಿ. ಅಂತ ಕೆಟ್ಟ ದೃಷ್ಟಿ ದೋಷ ಪರಿಹಾರ ಆಗಲಿ. ಆ ಅಗ್ನಿದೇವರ ಒಳಗಡೆ ಒಬ್ಬರು ಕೂತಿದ್ದಾರೆ. ಯಾರು? ಹರಣೀಪತಿ ಪರಶುರಾಮ ಅಂತ. ನಾವು ಯಾವಾಗಲೂ ಹೋಮವನ್ನು ಮಾಡಬೇಕಾದ್ರೆ ಸದಾ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಏನು? ಅಗ್ನಿಯನ್ನು ನೋಡ್ತಾ ಇದ್ದೀವಿ ಅಂದರೆ ಅಗ್ನಿ ಒಳಗಡೆ ಪರಶುರಾಮ ದೇವರಿರ್ತಾರೆ. ಪರಶುರಾಮ ದೇವರ ಪತ್ನಿ ಯಾರು? ಹರಿಣಿ. ಅದನ್ನ ಹರಣೀಪತಿಯಾದ ಆ ಪರಶುರಾಮ ಪ್ರೀತನಾಗು, ನನಗೆ ಅನುಗ್ರಹಿಸು, ನನ್ನ ಎಲ್ಲ ತೊಂದರೆಗಳನ್ನು ನಿವಾರಿಸು ಇಂದಿನ ದಿವಸ ಅಂತ. ಈ ಕಾರಣಕ್ಕೆ ನಾನು ಹೋಲಿಕಾದೇವಿಯ ಪೂಜೆಯನ್ನು ಮಾಡ್ತೀನಿ ಅಂತ ಸಂಕಲ್ಪವನ್ನು ಮೊದಲಿಗೆ ಮಾಡ್ತಾನೆ. ಸಂಕಲ್ಪ ಮಾಡಾದ ಮೇಲೆ ಆ ಬೆಂಕಿ ಉರಿತಾ ಇದೆ. ಉರಿಬೇಕಾದ್ರೆ ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಾವು. ಒಂದು ಪದ್ಯವನ್ನು ಹೇಳಿ: ದೀಪಯಾಂ ಯದ್ಯತೆ ಘೋರಾಂ ಚಿತಿಂ ರಾಕ್ಷಸ ಪೂಜಿತೆ ಹಿತಾಯ ಸರ್ವ ಜಗತಾಂ ಪ್ರೀತಯೇ ಕಮಲಾಪತೆ. ಹೋಲಿಕಾದೇವಿ, ನೀನು ಇವತ್ತು ಸಂತುಷ್ಟಳಾಗು, ನನ್ನ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡು, ಸಮಗ್ರ ಜಗತ್ತಿಗೆ ನಿನ್ನಿಂದ ಒಳ್ಳೆಯದಾಗತ್ತೆ. ಪ್ರೀತಯೇ ಕಮಲಾಪತೆ, ಕಮಲಾಪತಿಯ ಪ್ರೀತಿಗೋಸ್ಕರನೂ ಕೂಡ ಲಕ್ಷ್ಮೀನಾರಾಯಣ ಸಂತುಷ್ಟನಾಗಲಿ ಅಂತ ಆ ಚಿತೆಯ ಮುಂದೆ ನಾವು ಕೈ ಜೋಡಿಸ್ಬೇಕು, ಅಂದರೆ ಕೈ ಮುಗಿಬೇಕು. ಕೈ ಮುಗಿದಾದ ಮೇಲೆ ಅಲ್ಲಿ ಹೋಲಿಕಾ ಧ್ಯಾನವನ್ನು ಮಾಡಬೇಕು. ಹೋಲಿಕಾದೇವಿ ಹೇಗಿದ್ದಾಳೆ? ಇದನ್ನು ಕೇಳಿದಾಗ ನಮಗೆ ಅನ್ನಿಸ್ಬಹುದು, ಇಂಥ ಹೋಲಿಕಾದೇವಿನ ಭಯ ಆಗತ್ತಪ್ಪ, ನಮ್ಗೆ ಇಂಥ ಹೋಲಿಕಾದೇವಿ ಆರಾಧನೆ ನಾವು ಯಾಕೆ ಮಾಡಬೇಕು ಅಂತ. ಆದರೆ ಶಾಸ್ತ್ರ ಹೇಳ್ತಾ ಇದೆ, ಇಂಥ ದೇವಿ ಆರಾಧನೆ ಮಾಡಿದಾಗ ನಿಮಗೆ ವಿಶೇಷವಾದ ಫಲ, ಒಳ್ಳೆ ಫಲವನ್ನು ಇವಳು ಕೊಡ್ತಾಳೆ. ಅವಳ ಮುಖ ಹೇಗಿದೆ? ಅದು ಅಲೌಕಿಕ, ನಮ್ಮ ಮನುಷ್ಯರ ಥರ ಅಲ್ಲ. ಹೇಗೆ ಅಂದಾಗ ಸಪ್ತಹಸ್ತಾಂ ಅಂತ ಹೇಳ್ತಾರೆ. ಅವಳಿಗೆ ಎಷ್ಟು ಕೈ ಇದೆ? 7 ಕೈ ಇದೆಯಂತೆ ಹೋಲಿಕಾದೇವಿಗೆ, 7 ಕೈ. ಚತುಶೃಂಗೀಂ ಅಂತ ಹೇಳ್ತಾರೆ, ಅಂದರೆ 4 ಕೋಡಿದೆಯಂತೆ. 4 ಕೋಡು, 7 ಕೈ. ಸಪ್ತಜಿಹ್ವಾಂ, 7 ನಾಲಿಗೆ ಇದೆ. ಹಾಗೆ ದ್ವಿಶೀರ್ಷಿಕಾಂ, 2 ತಲೆ ಇದೆ ಅದಕ್ಕೆ. ತ್ರಿಪದಾಂ ಹೃಷ್ಟವದನಾಂ, ಹಾಗೆ 3 ಕಾಲುಗಳು. ನಗುಮುಖದಲ್ಲಿ ಆ ಹೋಲಿಕಾದೇವಿ ಇದ್ದಾಳೆ. ಇನ್ನು ಮೇಷಾರೂಢಾಂ ಅಂತ ಹೇಳ್ತಾರೆ, ಅಂದರೆ ಮೇಕೆ, ಟಗರು ಅಂತ ಏನು ಹೇಳ್ತೀವಲ್ಲ ಅದರ ಮೇಲೆ ಈಕೆ ಕೂತಿದ್ದಾಳೆ. ಅಷ್ಟೇ ಅಲ್ಲ, ಅವಳ ನಾಲಿಗೆ ಬಹಳ ಚಿಕ್ಕದಂತೆ, ಅದರ ಅಂತ ಆ ನಾಲಿಗೆಯನ್ನು ಹೊರಗೆ ಹಾಕಿದಾಳೆ.
ಇಂಥ ಹೋಲಿಕಾದೇವಿ ಬಂಗಾರದ ಬಣ್ಣವನ್ನು ಹೊಡೆದಿದ್ದಾಳೆ, ಅಷ್ಟು ಚೆನ್ನಾಗಿ ಫಳಫಳ ಹೊಳಿತಾ ಇದ್ದಾಳೆ. ಇಂಥ ಅಗ್ನಿ ದೇವರ ಒಳಗಡೆ ಇರುವಂಥ ಹೋಲಿಕಾದೇವಿಯನ್ನು ನಾವು ಚಿಂತಿಸ್ತಾ ಅವಳ ಹತ್ರ ಪ್ರಾರ್ಥನೆ ಮಾಡೋದು. ನಾನು ಇಂದಿನ ದಿವಸ ನಿನ್ನ ಅರ್ಚನೆಯನ್ನು ಮಾಡಿದ್ದೀನಿ, ನನಗೆ ಒಳ್ಳೆಯ ಸಂಪತ್ತನ್ನು ಕೊಟ್ಟು ನೀನು ಅನುಗ್ರಹಿಸು ಅಂತ ಆ ಹೋಲಿಕಾದೇವಿಯ ಬಳಿ ಪ್ರಾರ್ಥನೆಯನ್ನು ಮಾಡಿ ಆ ಚಿತೆಗೆ, ಅಂದರೆ ಎಲ್ಲಿ ನಾವು ಬೆಂಕಿಯನ್ನು ಅಲ್ಲಿ ಹಾಕಿ ಕಟ್ಟಿಗೆಯ ಮುಖಾಂತರ ಉರಿಸ್ತಾ ಇದ್ದೀವಿ ಅಂಥ ಬೆಂಕಿಗೆ ಆರತಿಯನ್ನು ಮಾಡಬೇಕಂತೆ. ಆರತಿ ಮಾಡಿ ಅದಕ್ಕೆ ಹಾಲು ತುಪ್ಪ ಇವುಗಳನ್ನೆಲ್ಲ ಅದಕ್ಕೆ ಪ್ರೋಕ್ಷಣೆಯನ್ನು ಮಾಡಿ ಆಗ ಶಬ್ದವನ್ನು ಮಾಡಬೇಕಂತೆ. ಶಬ್ದ ಅಂದರೆ ಕೈ ಚಪ್ಪಾಳೆ ತಟ್ಟೋದು, ಈ ಥರ ಜೋರಾಗಿ ಶಬ್ದಗಳನ್ನ ಮಾಡಿ ಒಂದು ಶ್ಲೋಕವನ್ನು ಹೇಳ್ಕೊಳ್ಳಿಕ್ಕಿದೆ. ಹೋಲಿಕಾದೇವಿಯ ಪ್ರಾರ್ಥನೆಯನ್ನು ಮಾಡೋದು. ಆ ಶ್ಲೋಕ ಹೀಗಿದೆ: ನಮಸ್ತೆ ಸರ್ವಕಲ್ಯಾಣಿ ನಮಸ್ತೆ ಕರುಣಾಲಯೇ ನಮಸ್ತೆ ಹೋಲಿಕೆ ದೇವಿ ನಮಸ್ತೆ ಭಕ್ತವತ್ಸಲೆ ಅಂತ. ಭಕ್ತವತ್ಸಲೆ, ನೀನು ಭಕ್ತರನ್ನು ಕಂಡ್ರೆ ತುಂಬ ಇಷ್ಟಪಡ್ತೀಯ, ಭಕ್ತವತ್ಸಲೆ ನೀನು ಹೋಲಿಕೆ ದೇವಿ, ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡೋಳು, ಬಹಳ ಕಾರುಣ್ಯವನ್ನು ಬೀರೋಳು, ನನ್ನ ಮೇಲೆ ಕಾರುಣ್ಯ ಬೀರು ಅಂತ. ಇಷ್ಟ ಆಗಿ ಹೋಲಿಕಾದೇವಿಗೆ ಏನು ಇಷ್ಟ? ಅವಳಿಗೆ ನೈವೇದ್ಯ ಸಮರ್ಪಣೆ ಮಾಡಬೇಕು. ಏನು ನೈವೇದ್ಯ ಸಮರ್ಪಣೆ ಮಾಡಬೇಕಂದ್ರೆ ಆ ಸಂದರ್ಭದಲ್ಲಿ ಗುಡೋದ್ಭವಾನ್ ಅಂತ ಹೇಳ್ತಾರೆ. ಗುಡ ಅಂದರೆ ಬೆಲ್ಲ ಅಂತ ಅರ್ಥ. ಬೆಲ್ಲದ ನೈವೇದ್ಯ ಮಾಡಬೇಕು, ಬೆಲ್ಲವನ್ನು ಇಡಬೇಕು ಅಂತ ಅರ್ಥ. ಬೆಲ್ಲದಿಂದ ಚೇಳಿನ ಆಕಾರವನ್ನು ಮಾಡಬೇಕಂತೆ. ಇದೇನು ಚೇಳಿನ ಆಕಾರ ಮಾಡೋದು ಯಾಕೆ? ಹೋಲಿಕಾದೇವಿ ಚೇಳನ್ನು ತಿಂತಾಳ ಅಂದರೆ ಆ ನೈವೇದ್ಯ ಬೆಲ್ಲದಿಂದ ಒಂದು ಚೇಳಿನ ಆಕಾರ ಮಾಡಿ ಆ ಬೆಂಕಿಯಲ್ಲಿ ಆ ಬೆಲ್ಲವನ್ನು ಹಾಕೋದು ಅಂತ ಅರ್ಥ. ಯಾಕೆ ಈ ರೀತಿ ಮಾಡೋದು? ನೈವೇದ್ಯ ಅಂದರೆ ಪೂರ್ತಿ ಅವಳಿಗೆ ಅದು ಅರ್ಪಣೆ, ಅದು ನಾವೇನು ಸ್ವೀಕಾರ ಮಾಡೋದೇನಿಲ್ಲ, ಅವಳಿಗೆ ಅರ್ಪಣೆಯನ್ನು ಮಾಡುವಂಥ ಕ್ರಮ ಇದೆ. ಇದು ಯಾಕೆ ಮಾಡೋದು ಅಂತಾದರೆ ನಮಗೆ ಚೇಳಿನ ಬಾಧೆ ಆಗದೇ ಇರಲಿ. ಯಾವುದೇ ಒಂದು ಪ್ರಾಣಿಯ ಬಾಧೆ, ನಮಗೆ ಹಾವಿನ ಬಾಧೆ ಆಗಬಹುದು, ಹಾವಿನಿಂದ ತೊಂದರೆ ಆಗಬಹುದು, ನಾನಾ ರೀತಿಯ ಪ್ರಾಣಿಗಳಿಂದ ತೊಂದರೆ ಆಗಬಹುದು, ಆದರೆ ಯಾವುದೇ ತೊಂದರೆ ಆಗದೇ ಇರಲಿ ಅಂತ ಹೀಗೆ ಅವಳಿಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡಿ ವೃಶ್ಚಿಕೋತ್ಥಾನಮೇ ಬಾಧ ಭವತು ತ್ವತ್ಪ್ರಸಾದತಃ ಅಂತ ಪ್ರಾರ್ಥನೆಯನ್ನು ಮಾಡಿ, ನಿನ್ನ ಅನುಗ್ರಹದಿಂದ ನನಗೆ ಯಾವುದೇ ರೀತಿಯ ಈ ಚೇಳಿನ ಬಾಧೆ ಆಗಲಿ ಬೇರೆ ಪ್ರಾಣಿಗಳ ಬಾಧೆ ಆಗಲಿ ಉಂಟಾಗದೇ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಕೃಷ್ಣಾರ್ಪಣ ಅಂತ ಬಿಡಬೇಕು. ಕೃಷ್ಣಾರ್ಪಣ ಅಂತ ಅಂದಿನ ದಿವಸ ಬಿಡಬೇಕಾದ್ರೆ ಅವಳನ್ನು ವಾಪಸ್ ಕಳಿಸ್ಬೇಕಲ್ಲ. ಇವಾಗ ಆಹ್ವಾನ ಮಾಡಿ ಬಂದು ಕೂತ್ಕೊಳ್ಳಿ ಅಂತ ಕೂಡಿಸ್ಬಿಟ್ಟು ಹಾಗೆ ಕೂಡಿಸ್ಬಿಡೋದ ಹೋಲಿಕಾದೇವಿಯನ್ನು, ಹಾಗಲ್ಲ, ವಾಪಸ್ಸು ಆ ಹೋಲಿಕಾದೇವಿಯನ್ನು ಕಳಿಸ್ಬೇಕು. ಕಳಿಸ್ಬೇಕಾದ್ರೂ ನಾವು ಗಚ್ಚ ಗಚ್ಚ, ನೀನು ಇನ್ನು ಹೋಗು, ನನಗೆ ಅನುಗ್ರಹವನ್ನು ಮಾಡಿ ಇಷ್ಟು ನೀನು ಬಂದು ಕೂತಿದ್ದಿ, ಇಷ್ಟು ಹೊತ್ತು ಕಾಲ ನನಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಿ, ಇನ್ನು ಮುಂದೆ ನಿನ್ನ ಸ್ಥಾನಕ್ಕೆ ನೀನು ತೆರಳು, ನನಗೆ ಎಂದಿಗೂ ಕೂಡ ಇನ್ನು ಮೇಲೆ ಯಾವುದೇ ರೀತಿಯ ಭಯ ನನ್ನಿಂದ ದೂರ ಆಗಲಿ, ಯಾವುದೇ ಭಯ ನನಗಾಗಬಾರದು ಅಂತ ಅಂದಿನ ದಿವಸ ವಿಶೇಷವಾದ ಭೋಜನ ಅಂದರೆ ಹೋಳಿಗೆ ಇತ್ಯಾದಿಗಳನ್ನು ಬ್ರಾಹ್ಮಣ ಸುವಾಸನಿಯರಿಗೆಲ್ಲ ಬಡಿಸಿ ಅನ್ನದಾನವನ್ನು ಮಾಡಿ ರಾತ್ರಿ ಹೊತ್ತು ಕುಣಿತಾರಂತೆ. ಕುಣಿಯೋದು ಅಂದರೆ ಒಂದು ಜಾಗರಣೆಯ ರೀತಿಯಲ್ಲಿ. ಯಾಕೆಂದರೆ ಕಾಮದಹನ ಆಯಿತು, ಕೆಟ್ಟದ್ದು ಹೋಯ್ತು ಇವತ್ತಿನ ದಿವಸ. ನಮ್ಮ ಜೀವನದಲ್ಲಿ ನಮ್ಮ ಕೆಟ್ಟ ಭಾವನೆಗಳು ಏನೇನಿತ್ತು ಮನಸ್ಸಿನಲ್ಲಿ ಅದನ್ನೆಲ್ಲ ಸುಡೋ ದಿವಸ ಅದು ಹೋಳಿ ಹುಣ್ಣಿಮೆಯ ಈ ಪವಿತ್ರವಾದ ದಿವಸ. ಅದನ್ನೆಲ್ಲ ಸುಟ್ಟಾದ ಮೇಲೆ ಮಾರನೇ ದಿವಸ ಮಾಡುವಂಥ ಒಂದು ಕೆಲಸ ಇದೆ. ಅಂದರೆ ಹೋಳಿ ಹುಣ್ಣಿಮೆಯ ಮಾರನೇ ದಿವಸ. ಮಾರನೇ ದಿವಸಕ್ಕೆ ಬಂದಾಗ ಆ ಚಿತೆ ಹಿಂದಿನ ದಿವಸ ಏನು ಅದನ್ನು ಸುಟ್ಟು ಹಾಕಿ ಬೆಂಕಿಯಿಂದ ಪ್ರಜ್ವಾಲನೆ ಮಾಡಿರ್ತೀವಿ, ಅದೆಲ್ಲ ಏನು ಭಸ್ಮವಾಗಿ ಆಗೋಗಿರುತ್ತೆ. ಆ ಭಸ್ಮದ ಹತ್ರ ಹೋಗಬೇಕು. ಆ ಭಸ್ಮದ ಮೇಲೆ ಹಾಲು ಮತ್ತು ನೀರನ್ನು ಚುಮುಕಿಸ್ಬೇಕು. ಚುಮುಕಿಸಿ ಆದ ಮೇಲೆ ಅಲ್ಲಿರುವಂಥ ಈ ವಿಭೂತಿ, ವಿಶೇಷವಾದಂತಹ ಭಸ್ಮ ಏನಿದೆ ಅದನ್ನು ಧಾರಣೆ ಮಾಡುವಂಥ ಕ್ರಮವೂ ಕೂಡ ಇದೆ. ಆ ಧಾರಣೆ ಮಾಡಬೇಕಾದ್ರೆ ಲಕ್ಷ್ಮೀದೇವಿಯನ್ನು ಚಿಂತಿಸಿ ಅದನ್ನು ಹಚ್ಕೊಳ್ಳೋದು ಕೂಡ ಇದೆ. ಆ ಹಚ್ಚಿಕೊಂಡು ನಂತರ ನಾವು ಈ ಓಕುಳಿ ಅಂದರೆ ಪರಸ್ಪರವಾಗಿ ಬಣ್ಣವನ್ನು ಎರಚಿಕೊಳ್ಳುವಂಥ ಸ್ನಾನವನ್ನು ಏನು ಮಾಡೋದಿದೆ ಅಂಥ ಸ್ನಾನವನ್ನು ಆವಾಗ ಮಾಡೋದು. ಆಗ ಒಂದು ಶ್ಲೋಕವನ್ನು ಹೇಳ್ಕೊಳ್ಳೋದಿದೆ. ಆ ಶ್ಲೋಕವನ್ನು ಹೇಳ್ಕೊಳ್ಳೋದು ಬಹಳ ವಿಶೇಷವಾದದ್ದು. ಹೋಲಿಕಾ ದೇಹ ಸಂಭೂತ ಸರ್ವಭೀತಿ ವಿನಾಶನ ಮದೀಯ ದೇಹಜಾನ್ರೋಗಾನ್ ಭಸ್ಮ ನಾಶಜ ನಾಶಜ. ಈ ಭಸ್ಮ ಏನು ಹಚ್ಚಿಕೊಳ್ತಾ ಇದ್ದೀನಿ ನನ್ನ ಮೈಗಳಿಗೆ, ಈ ಮೈಗೆ ಹಚ್ಚಿದ ಈ ಭಸ್ಮ ನನ್ನ ಸಂಪೂರ್ಣ ದೇಹದ ರೋಗಗಳನ್ನು ಪರಿಹರಿಸಲಿ ಅಂತ ಹೀಗೆ ಅನೇಕ ತರಹದ ವಿಶೇಷವಾದ ಆಚರಣೆಗಳನ್ನು ಈ ಹೋಳಿ ದಿವಸದಂದು ನಾವು ಮಾಡಬೇಕು. ಆದ್ದರಿಂದ ಇದು ಹೋಳಿ ಹುಣ್ಣಿಮೆ, ಹೋಲಿಕಾ ಹುಣ್ಣಿಮೆ, ಕಾಮದಹನಂ ಅಂತ ಹೀಗೆ ಅನೇಕ ರೀತಿಯಾಗಿರುವಂತಹ ಈ ಶಬ್ದಗಳನ್ನು ಇದಕ್ಕೆ ಬಳಸ್ತಾರೆ. ಅಷ್ಟೇ ಅಲ್ಲ,
ಇವಳ ಆರಾಧನೆ ಮಾಡಬೇಕಾದ್ರೆ ಇನ್ನೊಂದು ಕ್ರಮವನ್ನು ಹೇಳಿದ್ದಾರೆ. ಅದನ್ನು ನಾವು ಇದೆಲ್ಲ ಗಮನಿಸೇ ಇರೋದಿಲ್ಲ. ಹೋಳಿ ಹುಣ್ಣಿಮೆ ಅಂತಂದರೆ ಸುಮ್ಮನೆ ಏನೋ ಬಣ್ಣ ಎರಚೋದು ಅಷ್ಟೇ. ನಮಗೆ ಆ ಶಬ್ದದ ಬಗ್ಗೆ ಮಹಿಮೆ ಗೊತ್ತಿರಲ್ಲ. ಈ ಶಬ್ದಕ್ಕೂ ಒಂದು ಮಹತ್ವ ಇದೆ. ಕಾಮದಹನಂ ಇವತ್ತೇನು ನಡೀತು, ನಾವು ಯಾಕೆ ಇವತ್ತು ಇದರ ಆಚರಣೆ ಮಾಡ್ತಾ ಇದ್ದೀವಿ, ಹಬ್ಬದ ಆಚರಣೆ ಅನ್ನೋದನ್ನು ಸಂಪೂರ್ಣವಾಗಿ ಮನದಟ್ಟನ್ನು ಮಾಡ್ಕೊಳ್ಬೇಕು ನಾವು. ಇಷ್ಟಾಗಿ ಅವಳನ್ನು ಆರಾಧನೆ ಮಾಡುವಂಥ ವಿಶೇಷವಾದಂತಹ ಕ್ರಮಗಳಿದೆ. ಸುಮ್ಮನೆ ಆರಾಧನೆ ಮಾಡೋದಲ್ಲ. ಹೇಗೆ ಮಾಡಬೇಕು ಅಂದರೆ, ನಾವು ಮೊದಲನೇದಾಗಿ ಈ ಪುರಾಣಗಳಲ್ಲಿ ಬಂದ ಘಟನೆಯನ್ನು ಗಮನಿಸಬೇಕು. ಪುರಾಣಗಳಲ್ಲಿ ಏನು ಬಂದಿದೆ, ಪೃಥು ಮಹಾರಾಜನ ಬಗ್ಗೆ ಬರುತ್ತೆ. ಪೃಥು ಮಹಾರಾಜ ತಾನು ನಾರದರ ಹತ್ರ ಹೋಗ್ತಾನೆ. ನಾರದರ ಹತ್ರ ಹೋಗಿ ಕೇಳ್ತಾನೆ, ನೋಡು, ನನಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಬಾಧೆಗಳು ನನಗೆ ಮನಸ್ಸಿಗೆ ಬರ್ತಾ ಇದೆ, ಏನೋ ತೊಂದರೆ ಮಾನಸಿಕವಾಗಿ. ಈ ಮಾನಸಿಕವಾದ ತೊಂದರೆ ಪರಿಹಾರ ಆಗಬೇಕು ಅಂತಾದರೆ ಆಗ ದಯವಿಟ್ಟು ನಾರದರೇ, ಬ್ರಹ್ಮಜ್ಞಾನಿಗಳೇ, ನೀವು ನನಗೆ ಒಂದು ವಿಷಯವನ್ನು ತಿಳಿಸ್ಕೊಡಿ. ಏನು ವಿಷಯ ತಿಳಿಸ್ಕೊಡ್ಬೇಕು? ಏನಿಲ್ಲ, ಈ ಹೋಲಿಕೆಯ ಆಚರಣೆ, ಹೋಲಿಕಾ ಹುಣ್ಣಿಮೆಯ ಆಚರಣೆಯನ್ನು ಹೇಗೆ ಮಾಡಬೇಕು, ನಾನು ಅಂದಿನ ದಿವಸ ನಾನು ಏನು ಮಾಡಬೇಕು? ನೋಡು, ಇಂಥ ಕೆಲಸ ಮಾಡು, ಅವತ್ತಿನ ದಿವಸ ನಿನಗೆ ಎಲ್ಲ ರೀತಿಯಾದ ತೊಂದರೆಗಳು ಕೂಡ ಹೋಗುತ್ತೆ. ಹಾಗಾದ್ರೆ ನಮಗೆ ಅನೇಕ ಭಯ ಪರಿಹಾರ ಮಾಡುತ್ತೆ, ನಮ್ಮ ರೋಗ ಪರಿಹಾರ ಮಾಡೋದು, ನಮ್ಮ ಕೆಟ್ಟ ಭಾವನೆಗಳನ್ನು ಪರಿಹಾರ ಮಾಡುವಂಥ ಪುಣ್ಯ ದಿವಸ ಈ ಹೋಲಿ ಹುಣ್ಣಿಮೆಯ ದಿವಸ. ಅವತ್ತಿನ ದಿವಸ ಏನು ಮಾಡಬೇಕು? ನೀನು ಸೀದಾ ನದಿಗೆ ಹೋಗಬೇಕು ಅಂತ. ನಾವು ಎಲ್ಲಿ ಇರೋ ಸಂದರ್ಭದಲ್ಲಿ ನದಿಯಲ್ಲಿ ಸಿಗಬೇಕು ಅಂದರೆ ಬೆಳಗ್ಗೆ ಬೇಗ ಸ್ನಾನ ಮಾಡಿದರೆ ಅದು ನದಿ ಸ್ನಾನದ ಪುಣ್ಯನೇ. ಹಾಗಾಗಿ ಬೆಳಗ್ಗೆ ಈ ಬೇಗ ಎದ್ದು ನದಿ ಸ್ನಾನದಂತಹ ಪುಣ್ಯವನ್ನು ತಂದುಕೊಡೋ ನೀರಿನಲ್ಲಿ ನಾವು ಸ್ನಾನ ಮಾಡಿಕೊಂಡು ಒಳ್ಳೆ ಆಸನದಲ್ಲಿ ಬಂದು ಕೂತ್ಕೊಂಡು, ಚಾಪೆ ಹಾಕ್ಕೊಂಡು, ಒಳ್ಳೆ ಆಸನ ಏನಿದೆ, ಕೃಷ್ಣಾಜಿನ ಆಗಬಹುದು ಅಂತೂ ಆಸನವನ್ನು ಹಾಕ್ಕೊಂಡು ಅಲ್ಲಿ ಕೂತ್ಕೊಳ್ಬೇಕು. ಕೂತ್ಕೊಂಡಾದ ಮೇಲೆ ಸಂಕಲ್ಪವನ್ನು ಮಾಡ್ತಾನೆ. ಆಗಲೇ ಸಂಕಲ್ಪವನ್ನು ನಾನು ತಿಳಿಸ್ದೆ, ಇಂಥ ನಕ್ಷತ್ರ, ಇಂಥ ತಿಥಿ, ಇಂಥ ದಿವಸದಲ್ಲಿ ನಾನು ನನ್ನ ಕುಟುಂಬದವರ ಜೊತೆಗೆ ನಾನು ಈ ಹೋಲಿಕಾ ಹುಣ್ಣಿಮೆಯ ಆಚರಣೆಯನ್ನು ಮಾಡ್ತೀನಿ ಅಂತ ಪ್ರಾರ್ಥನೆಯನ್ನು ತಾನು ಮಾಡ್ಕೊಳ್ತಾನೆ. ಮಾಡುವಂಥ ಸಂದರ್ಭದಲ್ಲಿ ಆ ಹೋಲಿಕಾದೇವಿಯ ಚಿಂತನೆಯನ್ನು ಆಗಲೇ ನೋಡಿದ್ವಿ. ಹೋಲಿಕಾದೇವಿ ಅಂದರೆ ಹೇಗಿರ್ತಾಳೆ ಅಂತ. ಆ ದೇವಿಯನ್ನು ಆವಾಹನೆ ಮಾಡಬೇಕು. ಮೊದಲು ಅಲ್ಲಿ ಅಗ್ನಿಯನ್ನು ಹಾಕಿಬಿಟ್ರೆ ಸುಮ್ಮನೆ ಬಂದುಬಿಡ್ತಾರ? ಹೋಲಿಕಾದೇವಿ ಹಾಗೆ ಬಂದು ಕೂತ್ಕೊಳ್ತಾಳ? ಹಾಗೆ ಕೂತ್ಕೊಳ್ಳಲ್ಲ. ಮೊದಲು ಆವಾಹನೆಯನ್ನು ಮಾಡಬೇಕು. ಆವಾಹನೆ ಅಂದರೆ ಅವಳನ್ನು ಕರೆಯೋದು, ಬಾ ಬಾ ಕೂತ್ಕೋ, ಇಲ್ಲಿ ನನಗೆ ಅನುಗ್ರಹ ಮಾಡಲಿಕ್ಕೆ ನೀನು ಬಾ ಅಂತ. ಈಗೆಲ್ಲ ನಾವು ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಕಡೆ ನೋಡ್ತೀವಿ. ಮೊದಲು ಒಂದು ಆ ಕಲ್ಲಿನ ಪ್ರತಿಮೆ ಇದ್ದಾಗ ಆ ಕಲ್ಲಿನ ಪ್ರತಿಮೆಯಲ್ಲಿ ಆವಾಹನೆ ಮಾಡ್ತೀವಿ, ದೇವರೇ, ನೀನು ಮೇಲಿದ್ದ ದೇವರೇ, ನೀನು ಇಲ್ಲಿ ಬಂದು ಇರು, ನಮ್ಮನ್ನು ನೋಡು, ನಮ್ಮನ್ನು ಅನುಗ್ರಹಿಸು ಅಂತ ಪ್ರಾರ್ಥನೆಯನ್ನು ಮಾಡುವಂಥದ್ದಿದೆ. ಅದೇ ತರಹ ಇಲ್ಲಿ ಆವಾಹನೆಯನ್ನು ಮಾಡ್ತಾರೆ. ಹೇಗೆ ಆವಾಹನೆ ಮಾಡಬೇಕು ಅಂದಾಗ, ಆಗಚ್ಛ ದೇವಿ ಕಲ್ಯಾಣಿ ವೃಷಾರೂಢೆ ಜಗನ್ಮಯೇ ಯಾವತ್ ಪೂಜಾಂ ಸಮಾಪ್ಯೇತ ತಾವತ್ವಂ ಸನ್ನಿಧೌ ಭವ ಅಂತ. ದೇವಿ, ನೀನು ಮೇಷಾರೂಢಳಾಗಿ ನೀನು ಬಂದಿದೆಯಾ, ಬಂದು ಇಲ್ಲಿ ಕೂತ್ಕೋ, ನನ್ನ ಪೂಜೆ ಮುಗಿಯೋವರೆಗೂ ಕೂಡ ನೀನು ಇಲ್ಲೇ ಇದ್ದು ನಮ್ಮನ್ನು ಅನುಗ್ರಹಿಸಿ ನಂತರ ನೀನು ನಿನ್ನ ಸ್ಥಾನಕ್ಕೆ ಹೋಗು ಅಂತ ಮೊದಲೇ ಪ್ರಾರ್ಥನೆಯನ್ನು ಮಾಡಬೇಕು. ಇಷ್ಟು ಪ್ರಾರ್ಥನೆಯನ್ನು ಮಾಡಿ ಅವಳಿಗೆ ಬಂದ ಹೋಲಿಕಾದೇವಿಗೆ ಒಂದು ಆಸನ ಕೊಡಬೇಕು ಅಂತ. ನಾವೆಲ್ಲ ಇದನ್ನು ಚಿಂತಿಸೋದು ಹೇಗೆ? ನಮಗೆ ಹೋಲಿಕಾದೇವಿ ಕಣ್ಣಕ್ಕೆ ಕಾಣದೇ ಇರಬಹುದು, ಆದರೆ ಈ ರೀತಿ ಚಿಂತಿಸಿ ಅವಳು ಬಂದಿದ್ದಾಳೆ, ಅವಳಿಗೆ ಆಸನವನ್ನು ನಾವು ಕೊಟ್ಟಿದ್ದೀವಿ, ಆ ಆಸನದ ಮೇಲೆ ಕೂತಿದ್ದಾಳೆ. ಎಂಥ ಆಸನದ ಮೇಲೆ ಕೂತಿದ್ದಾಳೆ? ಹೇಮಾಸನ ಅಂತ ಹೇಳ್ತಾರೆ. ಅಂದರೆ ಬಂಗಾರದ ಆಸನದ ಮೇಲೆ ಕೂತಿದ್ದಾಳೆ. ಆ ಕೂತಿರುವಂಥ ಅವಳ ಬಳಿ ಪ್ರಾರ್ಥನೆ ಮಾಡೋದು, ಹುತಾಶನಿ ನಮೋಸ್ತುತೆ, ನೀನು ಅಗ್ನಿಯ ಒಳಗಡೆ ಇದೆಯಾ, ನಿನಗೆ ನಮಸ್ಕಾರ ಅಂತ ಪ್ರಾರ್ಥನೆ ಮಾಡೋದು. ಹಾಗಾದರೆ ಮೊದಲು ಬಾ ಅಂತ ಕರೆಯೋದು, ಆಮೇಲೆ ಆಸನವನ್ನು ಹಾಕಿ ಕೂತ್ಕೋ ಅಂತ ಹೇಳೋದು. ಇದಾದ ಮೇಲೆ ಅವಳ ಪಾದವನ್ನು ತೊಳೆಯೋದು ಅಂತ ಅರ್ಥ. ಅವಳ ಪಾದ ಎಲ್ಲಿ ಸಿಗಬೇಕು? ಬೆಂಕಿಯಲ್ಲಿ ನಾವು ಚಿಂತಿಸ್ತೀವಿ, ಬೆಂಕಿಯನ್ನು ಮುಟ್ಟಿದ್ರೆ ಸುಡತ್ತೆ, ಅದರಿಂದ ದೂರದಿಂದಲೇ ನಾವು ಅವಳನ್ನು ಪ್ರಾರ್ಥಿಸೋದು, ನಿನ್ನ ಪಾದಗಳಿಗೆ ಅಭಿಷೇಕವನ್ನು ನಾನು ಮಾಡ್ತಾ ಇದ್ದೀನಿ, ಅನುಗ್ರಹಿಸು ಅಂತ. ಆಗೇನು ಮಾಡಬೇಕು ಅಂದಾಗ, ಅಗ್ನಿ ರೂಪಧರೆ ತುಭ್ಯಂ, ನೀನು ಅಗ್ನಿಯ ರೂಪದಲ್ಲಿ ನನ್ನ ಮನೆ ಹತ್ರ ಇಲ್ಲಿ ನೆಲೆಸಿದಿ, ನಿನ್ನ ಅನುಗ್ರಹವನ್ನು ಬಯಸ್ತಾ ನಾನು ಒಂದು ಉದ್ಧರಣೆಯ ನೀರನ್ನು ಈ ಕಡೆ ಹಾಕ್ತೀನಿ ಅಂತ ಅವಳಿಗೋಸ್ಕರ ಅವಳ ಪಾದಕ್ಕೆ ನೀರು ಹಾಕಿದಂತೆ ನಾವು ಅವಳ ಆರಾಧನೆಯನ್ನು ಮಾಡಿ ಆಮೇಲೆ ಅವಳಿಗೆ ಅರ್ಘ್ಯ ಕೊಡೋದು ಅಂತ ಇರುತ್ತೆ. ಅರ್ಘ್ಯ ಅಂದರೆ ಅವಳ ಕೈಗೆ ನೀರನ್ನು ಹಾಕಿ ನಿನಗೆ ಉಪಚಾರವನ್ನು ಮಾಡ್ತಾ ಇದ್ದೀನಿ, ಹಾಗೆ ಆಚಮನ ಮಾಡಲಿಕ್ಕೆ ನಿನಗೆ ಕೊಡ್ತಾ ಇದ್ದೀನಿ ಅಂತ. ಆಚಮನ ಅಂದರೆ ಉದ್ಧರಣೆಯಿಂದ ನೀರನ್ನು ತಗೊಂಡು ನಾವು ಹಾಕ್ಕೊಳ್ತಾ ಇರ್ತೀವಿ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತೆಲ್ಲ ಹಾಕ್ಕೊತಾ ಇರ್ತೀವಿ. ನಾವೆಲ್ಲ ದೇವಸ್ಥಾನದಲ್ಲಿ ನೋಡ್ಬೋದು, ಉದ್ಧರಣೆಯನ್ನು ನೀರು ಹಾಕ್ಕೊಡ್ತಾ ಇರ್ತಾರೆ. ತೀರ್ಥ ತಗೊಳ್ಲಿಕ್ಕಲ್ಲ, ಅದು ಆಚಮನ ಮಾಡಲಿಕ್ಕೆ. 3 ಸಲ ತಗೊಳ್ಳಿ ಅಂತ. ಅದು ಅಭಿಪ್ರಾಯ ಇಷ್ಟೇ. 3 ಸಲ ಅದನ್ನು ತಗೊಂಡು
ಆಚಮನವನ್ನು ಮಾಡೋದು. ಈ ಬಂದ ಹೋಲಿಕಾದೇವಿಗೂ ಕೂಡ ಆಚಮನಕ್ಕೆ ಅಂತ ನಾವು ನೀರನ್ನು ಕೊಡೋದು. ಆ ನೀರನ್ನು ಕೊಟ್ಟಾಗ ಅವಳು ಆಚಮನವನ್ನು ಮಾಡಿದಾಳೆ ಅಂತ ಭಾವನೆ. ಅಷ್ಟೇ ಅಲ್ಲ, ಮಧುಪರ್ಕ ಅಂತ ಹೇಳ್ತಾರೆ. ಮಧುಪರ್ಕ ಸ್ನಾನ ಅಂದರೆ ಅವಳಿಗೆ ಸಮರ್ಪಣೆಯನ್ನು ಮಾಡೋದು. ಹೇಗೆ? ದಧಿ ಆಜ್ಯ ಮಧು ಸಂಯುಕ್ತಂ ಅಂತ. ಅಂದರೆ ದಧಿ ಅಂದರೆ ಮೊಸರು, ತುಪ್ಪ ಇದನ್ನೆಲ್ಲ ಕೊಡೋದು, ಮತ್ತು ಜೇನುತುಪ್ಪ, ಇದರಿಂದೆಲ್ಲ ಅರ್ಪಣೆಯನ್ನು ಮಾಡೋದು. ಇದರ ಅರ್ಪಣೆಯಿಂದ ನೀನು ಸಂತುಷ್ಟಳಾಗು ಅಂತ ಪ್ರಾರ್ಥನೆಯನ್ನು ಮಾಡೋದು. ಜೊತೆಗೆ ಪಂಚಾಮೃತ ಸ್ನಾನ ಅಂತಲೂ ಕೂಡ ವಿಶೇಷವಾಗಿದೆ. ಈ ಪಂಚಾಮೃತ ಸ್ನಾನದಿಂದ ನಿನಗೆ ತೃಪ್ತಿಯಾಗಲಿ ಅಂತ ಈ ಪಂಚ ಅಮೃತಗಳು ಯಾವುದಿದೆಯೋ ಅದನ್ನು ಆ ಹೋಲಿಕಾ ದೇವಿಗೆ ಸಮರ್ಪಣೆ. ಆದರೆ ಎಲ್ಲ ಸಮರ್ಪಣೆ ಮಾಡಬೇಕಾದ್ರೆ ಬೆಂಕಿಗೆ ಹೋಗಿ ಹಾಕ್ಬಿಡೋದಲ್ಲ, ಅದೊಂದು ಎಚ್ಚರ ಇರಬೇಕು. ಅದರ ಹತ್ತಿರದಲ್ಲೇ ನಾವು ಒಂದು ಕಡೆ ನೆಲದ ಮೇಲೆ ಒಂದು ಶುಭ್ರವಾದ ಸ್ಥಳದಲ್ಲಿ ಇದನ್ನೆಲ್ಲ ಹಾಕಿ ಅವಳ ಆರಾಧನೆಯನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಅಷ್ಟೇ ಅಲ್ಲ, ಸ್ನಾನವನ್ನು ಮಾಡಿಸೋದು ಅಂತ. ದೇವಿಗೇನು ಸ್ನಾನ ಮಾಡಿಸೋದು? ನಮಗೆ ಆ ದೇವಿ ನಮ್ಮ ಕೈಯಲ್ಲಿ ಸ್ನಾನ ಮಾಡಿಸ್ಕೊಳ್ತಾಳೆ, ನಾವು ಪಾಪಿಷ್ಠರು. ಆದರೆ ನೀನು ಇದನ್ನೆಲ್ಲ ಸ್ವೀಕಾರ ಮಾಡಿ ನೀನು ಸ್ನಾನವನ್ನು ಮಾಡಿಕೊ ಅಂತ ಅವಳಿಗೆ ಅರ್ಪಣೆಯನ್ನು ಮಾಡೋದಷ್ಟೇ. ಆಗ ಗಂಗೆ, ಸರಸ್ವತಿ, ಕೃಷ್ಣೆ ಹೀಗೆ ಅನೇಕ ನದಿಗಳ ಈ ಪುಣ್ಯವಾದ ಜಲ ಅದು ಏನಿದೆ ಅದನ್ನು ನಿನಗೆ ಸಮರ್ಪಣೆ ಮಾಡಿದ್ದೀನಿ, ಇದೇ ಅಂಥ ಜಲ ಅಂತ ತಿಳಿದುಕೋ, ಸ್ನಾನವನ್ನು ಮಾಡಿಕೋ. ಹಾಗೆ ಅವಳಿಗೆ ಶುಭ್ರವಾದ ವಸ್ತ್ರ ಕೊಡೋದು, ಅವಳಿಗೆ ಸೌಭಾಗ್ಯ ದ್ರವ್ಯ ಕುಂಕುಮ, ಅರಶಿನ ಇದೆಲ್ಲ ದ್ರವ್ಯಗಳನ್ನು ಕೊಡೋದು, ಮತ್ತು ಗಂಧವನ್ನು ಕೊಡೋದು. ಹೀಗೆ ಅನೇಕ ತರಹದ ಉಪಚಾರಗಳನ್ನು ಇವಳಿಗೆ ವಿಶೇಷವಾಗಿ ನಾವು ಇಂದಿನ ದಿವಸ ಹೋಳಿ ಹುಣ್ಣಿಮೆಯ ದಿವಸ ಆಚರಣೆಗಳನ್ನು ಮಾಡ್ತಾ ಹೋಗಬೇಕು. ಈ ರೀತಿ ಅನೇಕ ವಿಷಯಗಳು ಈ ಹೋಳಿ ಹುಣ್ಣಿಮೆಯ ದಿವಸ ಇದೆ. ನಾವು ಇಂದಿನ ದಿವಸ ಎಲ್ಲವನ್ನು ಬಿಟ್ಬಿಟ್ಟಿದ್ದೀವಿ. ಆದರೆ ಇದೆಲ್ಲವನ್ನು ಕೇಳಿಯಾದರೂ ನಮಗೆ ಎಷ್ಟು ಸಾಧ್ಯನೋ ಹಿರಿಯರ ಬಳಿ ಹೋಗಿ ನಾವು ತಿಳಿದುಕೊಂಡು ಆ ಆಚರಣೆಗಳನ್ನು ನಿರಂತರವಾಗಿ ಮಾಡೋಣ. ಆ ಹೋಲಿಕಾ ದೇವಿಯ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವಳಿಗೆ ಅನೇಕ ಪುಷ್ಪಗಳನ್ನು ಅಂದರೆ ಹೂವುಗಳನ್ನು ಕೂಡ ಸಮರ್ಪಣೆ ಮಾಡೋದಿದೆ. ಯಾವ ಯಾವ ಹೂವನ್ನು ಸಮರ್ಪಣೆ ಮಾಡಬೇಕು ಅಂದಾಗ ಮಲ್ಲಿಗೆ ಪುಷ್ಪ, ಜಾತಿ ಪುಷ್ಪ, ಹೀಗೆ ಅನೇಕ ಹೂವುಗಳನ್ನು ನಿನ್ನ ತೃಪ್ತಿಗೋಸ್ಕರ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಆ ಹೋಲಿಕಾದೇವಿಯ ಆರಾಧನೆಯನ್ನು ಮಾಡಬೇಕು. ಮಲ್ಲಿಕಾ ಶತಪತ್ರಾಣಿ ಜಾತಿ ಪುಷ್ಪಾಣಿ ಚೈವಹಿ ಗೃಹಾಣ ಚಾಂಪಕಂ ಪುಷ್ಪಂ ಬಿಲ್ವಯುಕ್ತಂ ನಮೋಸ್ತುತೆ. ಬಿಲ್ವ ಪತ್ರೆಗಳು, ಅದೇ ರೀತಿ ಸಂಪಿಗೆ ಹೂವು, ಇದೆಲ್ಲವನ್ನು ಅವಳಿಗೆ ಸಮರ್ಪಣೆ ಮಾಡಬೇಕು. ಮಾಡಿದಾಗ ಅವಳಿಗೆ ಸಂತೋಷ. ನನ್ನ ಕರೆದ ಆಸನ ಕೊಟ್ಟ, ಕೂಡಿಸ್ಲಿಕ್ಕೆ ಕೂತ್ಕೊಳ್ಳಿಕ್ಕೆ ಒಂದು ಆಸನವನ್ನು ಕೊಟ್ಟಿದ್ದಾನೆ. ಅದರ ಜೊತೆಗೆ ಈ ಪಾದ್ಯ ಅಂದರೆ ಕಾಲಿಗೆ ನೀರನ್ನು ಹಾಕಿ ಅಭಿಷೇಕವನ್ನು ಮಾಡಿದ್ದಾನೆ. ಜೊತೆಗೆ ಸತ್ಕಾರವನ್ನು ವಿಶೇಷವಾಗಿ ನನಗೆ ನೈವೇದ್ಯದ ಮುಖಾಂತರ ಮಾಡಿದ್ದಾನೆ. ಅದರ ಜೊತೆಗೆ ಪುಷ್ಪ ಹೂವುಗಳಿಂದ ಅರ್ಚನೆ ಮಾಡಿದ್ದಾನೆ ಈ ಭಕ್ತ. ಅಷ್ಟೇ ಅಲ್ಲ, ಅಕ್ಷತೆಗಳನ್ನು ಹಾಕೋದು, ಅಕ್ಷತೆ ಕಾಳುಗಳೇನಿದೆ ಅದನ್ನು ಹಾಕೋದು. ಇದು ನಿನ್ನ ಭೂಷಣಕ್ಕೋಸ್ಕರ, ನೀನು ಅಲಂಕಾರ ಮಾಡ್ಕೊ ಅಂತ ಅವಳಿಗೆ ವಸ್ತ್ರವನ್ನು ಕೊಡೋದಾಗಲಿ. ಇನ್ನು ಧೂಪ ಮತ್ತು ದೀಪವನ್ನು ಅವಳಿಗೆ ಸಮರ್ಪಣೆ ಮಾಡಬೇಕು. ಅಂದರೆ ಮಂಗಳಾರತಿಯನ್ನು ಮಾಡುವಂಥದ್ದು. ಆ ದೀಪವನ್ನು ಸಮರ್ಪಣೆ ಮಾಡಬೇಕಾದ್ರೆ ನಾವು ಯಾವಾಗಲೂ ಈ ಶ್ಲೋಕವನ್ನು ಹೇಳ್ಕೊಳ್ಳೋದಿದೆ. ಆ ಶ್ಲೋಕವನ್ನು ಇಲ್ಲಿ ಹೇಗೆ ಹೇಳಬೇಕು ಅಂತ ಗಮನಿಸೋಣ. ಸಾಜ್ಯಂ ಚ ವರ್ತಿ ಸಂಯುಕ್ತಂ ವನ್ಹಿನಾ ಯೋಜಿತಂ ಮಯಾ ದೀಪಂ ಗೃಹಾಣ ದೇವೇಶಿ ತ್ರೈಲೋಕ್ಯ ತಿಮಿರಾಪಹ ಅಂತ ಪ್ರಾರ್ಥನೆಯನ್ನು ಮಾಡೋದು. ತ್ರೈಲೋಕ್ಯ ತಿಮಿರಾಪಹೇ ಅಂತ ಹೇಳುವಂಥ ಕ್ರಮವೂ ಕೂಡ ಇದೆ. ಆ ತ್ರೈಲೋಕ್ಯ ತಿಮಿರಾಪಹೇ ಅನ್ನೋದು ಬಹಳ ಚೆನ್ನಾಗಿದೆ. ಇಲ್ಲ, ತ್ರೈಲೋಕ್ಯ ತಿಮಿರಾಪಹಂ ಅಂತ ಹೇಳಬೇಕು. ಇದರ ಅರ್ಥ ಇಷ್ಟು: ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ. ನಾವೆಲ್ಲ ಈ ದೇವರಿಗೆ, ಗುರುಗಳಿಗೆ ಆರತಿಯನ್ನು ಮಾಡಬೇಕಾದ್ರೆ ನಾವು ದೀಪವನ್ನು ಕೊಡೋದಿದೆ. ಯಾವ ದೀಪವನ್ನು ಹಚ್ಚಬೇಕು? ಎಣ್ಣೆಯಿಂದ ಹಾಕಿದ ದೀಪನೋ ಅಥವಾ ತುಪ್ಪ ದೀಪವನ್ನು ಹಚ್ಚಬೇಕು? ವಿಶೇಷ ಯಾವುದು ಅಂದಾಗ ಸಾಜ್ಯಂ ಅಂತ ಹೇಳ್ತಾರೆ. ಅಂದರೆ ತುಪ್ಪದ ದೀಪ ಏನಿದೆ ಅದು ಬಹಳ ಪ್ರೀತಿಕರ. ಈಗ ಹೋಲಿಕಾದೇವಿಗೂ ಕೂಡ ತುಪ್ಪದ ದೀಪವನ್ನು ನಾವು ಹಚ್ಚಿ ಅವಳ ಮುಂದೆ ಬೆಳಗಿಸಿದ್ರೆ ಬಹಳ ತೃಪ್ತಿ ಅವಳಿಗೆ ಆಗತ್ತೆ. ತುಪ್ಪ ದೀಪಕ್ಕೆ ಬಹಳ ವಿಶೇಷ ಮಹತ್ವವನ್ನು ಕೊಟ್ಟಿದ್ದಾರೆ. ಅಂಥ ತುಪ್ಪ ದೀಪವನ್ನು ನಾವು ಆ ಹೋಲಿಕಾದೇವಿಗೆ ನಾವು ಸಮರ್ಪಣೆಯನ್ನು ಇಂದಿನ ದಿವಸ ಮಾಡಿ ಅವಳಿಗೆ ನೈವೇದ್ಯ ಸಮರ್ಪಣೆ ಮಾಡಬೇಕು ಅಂತ ಬಂತು. ನೈವೇದ್ಯ ಸಮರ್ಪಣೆ ಏನು ಮಾಡೋದು ಹೋಲಿಕಾದೇವಿಗೆ ಅಂದಾಗ ಆಗ ಶ್ಲೋಕದಲ್ಲಿ ತಿಳಿಸ್ತಾರೆ, ಅಪೂಪಂ ಘೃತ ಸಂಯುಕ್ತಂ ನಾನಾ ಭಕ್ಷ್ಯ ಸಮನ್ವಿತಂ ಅಂತ ಹೇಳ್ತಾರೆ. ಅಪೂಪವನ್ನು ಸಮರ್ಪಣೆ ಮಾಡಬೇಕು.
ಅನೇಕ ರೀತಿಯಾದ ಸಿಹಿ ಪದಾರ್ಥಗಳನ್ನು ಅವಳಿಗೆ ಸಮರ್ಪಣೆ ಮಾಡಬೇಕು. ನೀನು ತಗೋ ಹೋಲಿಕಾದೇವಿ, ನಿನ್ನ ಒಳಗಡೆ ಇರೋ ಲಕ್ಷ್ಮೀದೇವಿ ಇದನ್ನು ಸ್ವೀಕರಿಸಲಿ ಅಂತ ಪ್ರಾರ್ಥನೆಯೊಂದಿಗೆ ನೈವೇದ್ಯವನ್ನು ನಾವು ಹೋಲಿಕಾದೇವಿಯ ಮುಂದೆ ಇಟ್ಟಾಗ ನಾವು ಅವಳ ಅನುಗ್ರಹಕ್ಕೆ ಇಂದಿನ ದಿವಸ ಪಾತ್ರರಾಗಬಹುದು. ಅಷ್ಟೇ ಅಲ್ಲ, ಅನೇಕ ಹಣ್ಣುಗಳನ್ನು ಇಡೋದಾಗಲಿ, ಖರ್ಜೂರ, ಈ ಥರದ ಪವಿತ್ರವಾಗಿರುವಂತಹ, ಅಂದರೆ ಯಾವುದೇ ಕಶ್ಮಲ ಇಲ್ಲದೆ ಇರುವಂತಹ, ಯಾವುದೇ ಕೆಟ್ಟೋಗದೆ ಇರುವಂತಹ ಹಣ್ಣುಗಳನ್ನು ಹೋಲಿಕಾದೇವಿಯ ಮುಂದೆ ನಾವು ಅವಳ ಆರಾಧನೆಗೋಸ್ಕರ ಅಂತ ಇಡಬೇಕು. ದಕ್ಷಿಣೆಯನ್ನು ಇಡಬೇಕು, ಅಂದರೆ ಕಾಯಿನ್ಗಳು ಇಂಥದ್ದನ್ನೆಲ್ಲ ಇಟ್ಟು ನಮಸ್ಕಾರವನ್ನು ಮಾಡಬೇಕು. ಆ ನಮಸ್ಕಾರವನ್ನು ಮಾಡಬೇಕಾದ್ರೆ ಏನಂತ ಪ್ರಾರ್ಥನೆ ಮಾಡಬೇಕು ಅಂದಾಗ, ನನಗೆ ಆಪತ್ತುಗಳು ತುಂಬ ಇದೆ ದೇವಿ, ಅನೇಕ ರೀತಿಯಾದ ಭಯಗಳು ನನಗಿದೆ, ಅದನ್ನು ಸಾಷ್ಟಾಂಗ ಪ್ರಣಾಮವನ್ನು ನಿನಗೆ ಇಂದಿನ ದಿವಸ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಉದ್ದಂಡ ನಮಸ್ಕಾರವನ್ನು ಮಾಡಬೇಕು. ಉದ್ದಂಡ ನಮಸ್ಕಾರವನ್ನು ಮಾಡಿದಾಗ ಆ ಹೋಲಿಕಾದೇವಿ, ನನ್ನ ಭಕ್ತ ಇವತ್ತಿನ ದಿವಸ ಶರಣಾಗತನಾಗಿ ಉದ್ದಂಡ ದೀರ್ಘ ನಮಸ್ಕಾರವನ್ನು ಇಲ್ಲಿ ಮಾಡಿದಾನೆ, ಇವನಿಗೆ ಸಂಪೂರ್ಣ ಅನುಗ್ರಹವಾಗಲಿ ಅಂತ ಆಗ ಹೋಲಿಕಾದೇವಿ ನಮ್ಮನ್ನು ವಿಶೇಷವಾಗಿ ಅನುಗ್ರಹಿಸ್ತಾಳೆ. ಆಗ ಮಂತ್ರಪುಷ್ಪ ಅಂತ ನಾವು ಹೂವನ್ನು ತಗೊಂಡು ಅವಳಿಗೆ ಅರ್ಪಣೆಯನ್ನು ಮಾಡಬೇಕು. ಅರ್ಪಣೆಯನ್ನು ಮಾಡಬೇಕಾದ್ರೆ ಹೇಳಬೇಕಾದ ಒಂದು ಅತ್ಯಂತ ಶ್ಲೋಕ, ಪ್ರಸಿದ್ಧವಾದ ಶ್ಲೋಕ, ನಮಸ್ತೆ ದೇವಿ ಕಲ್ಯಾಣಿ ನಮಸ್ತೆ ಕರುಣಾನಿಧೆ, ನಮಸ್ತೆ ಹೋಲಿಕೆ ದೇವಿ ನಮಸ್ತೆ ಪ್ರಿಯವಾದಿನಿ ಅಂತ. ನೀನು ಒಳ್ಳೆಯ ಮಾತನ್ನು ಯಾವಾಗಲೂ ಆಡ್ತೀಯ, ಒಳ್ಳೆಯ ಕಾರುಣ್ಯ ನಿನಗೆ, ದಯೆ ಜಾಸ್ತಿ ನಿನಗೆ. ಹೋಲಿಕೆ ಕಲ್ಯಾಣಿ ದೇವಿ, ನನಗೆ ಅನುಗ್ರಹಿಸು, ನನ್ನ ಎಲ್ಲ ಈ ಪೂಜೆಗಳನ್ನು ನೀನು ಸ್ವೀಕಾರ ಮಾಡು, ಪೂಜೆಗಳನ್ನು ಸ್ವೀಕಾರ ಮಾಡಿ ನನಗೆ ಪರಮ ಅನುಗ್ರಹವನ್ನು ಮಾಡು ಅಂತ ಅವಳ ಬಳಿ ಕೇಳುವಂಥದ್ದಿದೆ. ಆಮೇಲೆ ಪ್ರದಕ್ಷಿಣೆ ಬರಬೇಕು. ಎಲ್ಲಿ ನಾವು ಆ ಹೋಲಿಕಾದೇವಿಯ ಆರಾಧನೆಯನ್ನು ಮಾಡಿರ್ತೀವಿ ಅದಕ್ಕೆ ಸುತ್ತಲೂ ಪ್ರದಕ್ಷಿಣೆ ಬಂದು ಆಮೇಲೆ ಜೋರಾಗಿ ಶಬ್ದವನ್ನು ಮಾಡಬೇಕು ಅಂತ. ಶಬ್ದ ಮಾಡೋದು ಹೇಗೆ ಅಂದಾಗ, ಶಂಖದಿಂದ ಶಬ್ದವನ್ನು ಕೆಲವರು ಮಾಡ್ತಾರೆ, ಕೆಲವರು ಈ ಕೈ ಚಪ್ಪಾಳೆ ಮುಖಾಂತರ ಶಬ್ದವನ್ನು ಮಾಡ್ತಾರೆ, ಕೆಲವರು ತುಟಿಗೆ ಬಡಿದುಕೊಳ್ತಾರೆ, ತುಟಿಗೆ ತಮ್ಮ ಕೈಯನ್ನು ಬೆರಳುಗಳನ್ನು ಬಡಿದುಕೊಂಡು ತಾವು ಶಬ್ದವನ್ನು ಮಾಡೋದಿದೆ. ಈ ಥರ ಎಲ್ಲ ಶಬ್ದ ಮಾಡೋದು ಆ ದೇವಿಗೆ ಪ್ರಿಯ ಅಂತ. ಯಾಕೆ, ದೇವಿ ಆ ಥರದ ಕುಲದಲ್ಲಿ ಬಂದವಳಾದ್ರಿಂದ ಅವಳಿಗೆ ಇಂಥ ಶಬ್ದಗಳೆಲ್ಲ ಬಹಳ ಇಷ್ಟ. ಇಂಥ ವಿಶೇಷವಾದ ಶಬ್ದಗಳನ್ನು ಮಾಡಿ ಅವಳಿಗೆ ಖುಷಿಪಡಿಸಿ ಮಧ್ಯಾಹ್ನ ಕಾಲದಲ್ಲಿ ಒಳ್ಳೆಯ ವ್ಯಕ್ತಿಗಳಿಗೆ ಭೋಜನವನ್ನು ಮಾಡಿಸ್ಬೇಕು, ಅನ್ನದಾನವನ್ನು ವಿಶೇಷವಾಗಿ ಈ ಹೋಲಿ ಹುಣ್ಣಿಮೆಯ ದಿವಸ ನಾವು ಮಾಡಿಸ್ಬೇಕು. ಇದನ್ನು ಮಾಡಿಸಿದಾಗ ಮನುಷ್ಯರಿಗೆ ಅಗ್ನಿ ಬಾಧೆ ಇರೋದಿಲ್ಲ. ಅಂದರೆ ಬೆಂಕಿಯ ಆಹುತಿ, ಅಗ್ನಿ ಆಹುತಿ ಆಗೋಯಿತು, ತೊಂದರೆಗಳಾಗೋಯಿತು ಅಂತ ಹೇಳ್ತಾ ಇರ್ತಾರೆ. ಆ ಅಗ್ನಿ ಆಹುತಿ ಆಗಬಾರ್ದು ಅಂತಾದರೆ, ಯಾವುದೇ ತೊಂದರೆಗಳು ಈ ಥರದ್ದು ಬರಬಾರ್ದು ಅಂತಾದರೆ, ಬೆಂಕಿಗೆ ಸಂಬಂಧಪಟ್ಟಿದ್ದು ಯಾವುದೇ ರೋಗಗಳಾಗಲಿ ಇದು ಯಾವುದು ಬರಬಾರ್ದು ಅಂತಾದರೆ ಇಂದಿನ ಈ ಕಾಮದಹನ ದಿವಸ, ಅಂದರೆ ಹೋಲಿ ಹುಣ್ಣಿಮೆಯ ದಿವಸ ಈ ಎಲ್ಲದರ ಆಚರಣೆ ಬಹಳ ಮುಖ್ಯ. ಅಷ್ಟೇ ಅಲ್ಲ, ಈ ಹೋಲಿ ಹುಣ್ಣಿಮೆಯ ಆಚರಣೆಯನ್ನು ಇಷ್ಟೆಲ್ಲ ನಾವು ಮಾಡಿದಾಗ ಏನು ಸಿಗತ್ತೆ ಅಂದಾಗ ಪುರಾಣಗಳು ಹೇಳ್ತವೆ, ಬಹು ಸೌಖ್ಯಮವಾಪ್ನೋತಿ ಶಿವಸಾಯುಜ್ಯಮಾಪ್ನುಯಾತ್ ಅಂತ ಹೇಳ್ತಾರೆ. ನಿಮಗೆ ಎಷ್ಟು ಸುಖ ಅದು ನಿಮಗೆ ಗೊತ್ತು, ಅಷ್ಟು ಸುಖವನ್ನು ಈ ದೇವಿ ನೀಡುತ್ತಾಳೆ. ಅಷ್ಟೇ ಅಲ್ಲ, ಶಿವಸಾಯುಜ್ಯಂ, ಶಿವಲೋಕಕ್ಕೆ ನೀವು ಹೋಗ್ಬೋದು. ಆ ಶಿವಲೋಕಕ್ಕೆ ಹೋಗಿ ಶಿವನ ಪೂಜೆಯನ್ನು ಮಾಡ್ತಾ ಅಲ್ಲೇ ಕಾಲವನ್ನು ಕಳಿಬೋದು. ಅಂಥ ಭಾಗ್ಯವನ್ನು ಈ ಹೋಲಿಕಾದೇವಿ ನಮಗೆ ನೀಡುತ್ತಾಳೆ. ಶಿವಲೋಕಕ್ಕೆ ಹೋಗೋದು ಅಂದರೆ ಮಾಡಿದ ಕೂಡಲೇ ಈಗಲೇ ಶಿವಲೋಕಕ್ಕೆ ಹೋದರೆ ನಮ್ಮ ಕಥೆ ಏನು ಅಂತ ನೀವು ಚಿಂತಿಸಬೇಡಿ. ಕರ್ಕೊಂಡು ಹೋಗೋದು ಶಿವಲೋಕಕ್ಕೆ ಹೋದರೆ ಈಗಲೇ ಅದು ಶಿವಲೋಕ ಕರ್ಕೊಂಡು ಹೋದ್ರೆ ಚಿಂತೆ ಇಲ್ಲ. ಆದರೆ ನಮ್ಮ ಕೈಯಲ್ಲಿ ಸಾಧನೆಯನ್ನು ಮಾಡಿಸಿ ಆ ಶಿವಲೋಕಕ್ಕೆ ಹೋದ್ಮೇಲೆ ವಾಪಸ್ ನಾವು ಬರದೇ ಇರೋ ಹಾಗೆ ಅನುಗ್ರಹಿಸಿದರೆ ಖಂಡಿತ ಇಷ್ಟನೇ ನಮಗೆಲ್ಲರಿಗೂ ಕೂಡ ಅಂಥ ಶಿವಲೋಕವನ್ನು ಕರ್ಕೊಂಡು ಹೋಗಿ ಅಲ್ಲಿ ಅನುಗ್ರಹವನ್ನು ಮಾಡ್ತಾಳೆ. ತತ್ರ ಜಾಗರಣಂ ಕುರಿಯಾದ. ಅಷ್ಟೇ ಅಲ್ಲ, ನಾವು ಶಿವರಾತ್ರಿ ದಿವಸ ಜಾಗರಣೆಯನ್ನು ಮಾಡೋದಿದೆ, ಹೋಲಿ ಹುಣ್ಣಿಮೆಯ ದಿವಸನೂ ಜಾಗರಣೆಯನ್ನು ಮಾಡೋದು ಬಹಳ ವಿಶೇಷ. ಇದನ್ನು ಎಲ್ಲರೂ ಜೊತೆಗೂಡಿ ಮಾಡುವಂಥ ಹಬ್ಬ. ಇದು ಮನೆಯಲ್ಲಿ ಒಬ್ಬೊಬ್ಬರೇ ಬಚ್ಚಿಟ್ಕೊಂಡು ಮಾಡುವಂಥ ಹಬ್ಬ ಅಲ್ಲ. ಬರೀ ನಮ್ಮ ಮನೆಯವರು ಅಂದರೆ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಇಷ್ಟಕ್ಕೆ ಈ ಹಬ್ಬ ಸೀಮಿತ ಅಲ್ಲ. ಹೋಲಿ ಹಬ್ಬ ಅನ್ನೋದು ಅದು ಊರಿಗೆ ಹಬ್ಬ. 5-5, 10 ಮನೆ ಸೇರಿ ಮಾಡುವಂತಹ ಹಬ್ಬ. ಇದು ವಿಶೇಷವಾದ ಹಬ್ಬ. ಇಂಥ ಹಬ್ಬವನ್ನು ಪ್ರತಿ ಸಂವತ್ಸರ ಅಂದರೆ ಪ್ರತಿ ವರ್ಷವೂ ಕೂಡ ನಾವು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಇಷ್ಟನ್ನು ತಿಳಿಸಿ, ಈ ಓಕುಳಿ ಆಟ ಅಂತ ಅದ್ರ ಬಗ್ಗೆ ನಮಗೆ ತುಂಬ ಜಿಜ್ಞಾಸೆಗಳಿರುತ್ತೆ. ಏನು ಬಣ್ಣ ಎರಚೋದು, ಇದೆಲ್ಲ ಬಣ್ಣ ಎರಚೋದನ್ನು ನಾವು ಯಾರು ಒಪ್ಪಿಗೆ ಕೊಡ್ತಾರೋ ಅವ್ರಿಗೆ ಮಾತ್ರ ಎರಚಬೇಕಾ? ಹಾಗೇನಿಲ್ಲ. ಸಂಭ್ರಮದಿಂದ ದಾರಿಲಿ ಹೋಗ್ತಾ ಇರ್ತಾರೆ, ಆದರೆ ಅವ್ರಿಗೆ ತೊಂದರೆ ಆಗಬಾರ್ದು. ತೊಂದರೆ ಆಗದೇ ಇರೋ ರೀತಿಯಲ್ಲಿ ಅವರು ಅಂದಿನ ದಿವಸ ಏನೋ ಕೆಲಸ ಕಾರ್ಯಗಳು ಅವ್ರು ಏನೂ ಇಲ್ಲ ಅಂದಮೇಲೆ ಹೋಲಿ ಹಬ್ಬದ ಆಚರಣೆ ಅವರು ಮಾಡಬೇಕು. ಆ ನಿಟ್ಟಿನಲ್ಲಿ ಅವ್ರಿಗೆ ಬಣ್ಣ ಹಾಕೋದೇನು ತಪ್ಪಿಲ್ಲ.
ಅದನ್ನು ಇಲ್ಲಿ ಪುರಾಣದಲ್ಲಿ ಹೇಳ್ತಾರೆ. ಸಂಭ್ರಮದಿಂದ ಸಿಕ್ಕಿದ್ರೆ ಹಾಕ್ರಿ, ಏನು ತೊಂದರೆ ಇಲ್ಲ, ಅದು ಜೋರಾಗಿ ಸಂಭ್ರಮ ಮಾಡುವಂಥ ಹಬ್ಬ ಅಂತ. ನಾವೆಲ್ಲ ಹೆದರ್ಕೊಳ್ಳೋದು ಕೂಡ ಇದೆ. ಹೊರಗಡೆ ಹೊತ್ತು ಓಡಾಡಲಿಕ್ಕೆ ಯಾರೂ ಕೂಡ ಬರೋದಿಲ್ಲ. ಯಾಕಂದರೆ ಓಡಾಡದೆ ನಮ್ಮ ತಲೆ ಮೇಲೆ, ನಮ್ಮ ಮುಖದ ಮೇಲೆ ಬಣ್ಣ ಬಂದೇ ಬರುತ್ತೆ. ಆಮೇಲೆ ಮನೆಗೆ ಹೋಗಿ ಸ್ವಚ್ಛ ಮಾಡ್ಕೊಳ್ಬೇಕು ಅಂತ. ಯಾಕೆಂದರೆ ಅದು ಬಣ್ಣ ಹಾಕ್ಕೊಳ್ಬೇಕು ನಿಜ. ಆ ಬಣ್ಣ ಅದು ಸರಿಯಾಗಿ ಇರಬೇಕು, ಇಲ್ಲಾಂದರೆ ನಮಗೆ ರೋಗ ಪರಿಹಾರ ಆಗೋದಿರಲಿ. ಆ ಬಣ್ಣ ನಮ್ಮ ದೇಹದ ಮೇಲೆ ಬಿದ್ದು ನಮ್ಮ ಮೈಗೆಲ್ಲ ರೋಗ ಮತ್ತು ಶುರುವಾದರೆ ಅದರಿಂದ ಶುದ್ಧವಾದ ಆ ಪವಿತ್ರವಾದ ಆ ಬಣ್ಣವನ್ನು ನಾವು ಬೇರೆಯವ್ರಿಗೆ ಹಾಕಬೇಕು, ನಾವು ಹಾಕ್ಕೊಳ್ಳೋದು ಉತ್ತಮ. ಈ ರೀತಿ ಒಂದು ಸಂಭ್ರಮದ ಆಚರಣೆಯಲ್ಲಿ ಆ ಓಕುಳಿ ಆಟ ನಿರಂತರವಾಗಿ ನಡೀಬೇಕು. ಪ್ರಾತಸ್ನಾನಂತು ವಿಧಿವತ್ ಕೃತ್ವಾಬ್ಜ ಉತ್ತರ ಪೂಜನಂ ಅಂತ ಹೇಳ್ತಾರೆ. ಪ್ರಾತಸ್ನಾನ, ಮೊದಲು ಬೆಳಗ್ಗೆ ಸ್ನಾನವನ್ನು ಮಾಡಿಕೊಂಡು ಆಮೇಲೆ ಪೂಜೆಯನ್ನು ಮಾಡಬೇಕು. ಆ ಪೂಜೆಯನ್ನು ಮಾಡೋದೇನು? ದೇವರ ಪೂಜೆ ಅಂತ ಅರ್ಥ. ದೇವರ ಪೂಜೆಯನ್ನೆಲ್ಲ ಮಾಡಿ ನಾವು ಪೂರ್ಣಿಮಾ ದಿವಸ ಎಲ್ಲ ಆಚರಣೆ ಮಾಡಿದ್ದೀವಿ. ನಂತರದ ದಿವಸದ ಬಗ್ಗೆ ಹೇಳ್ತಾ ಪ್ರಾತಸ್ನಾನ ಮಾಡಬೇಕು. ಅದಾದ ಮೇಲೆ ದೇವರ ಪೂಜೆಯನ್ನು ಮಾಡಬೇಕು. ದೇವರ ಪೂಜೆ ಮಾಡಿದ ಮೇಲೆ ಭಸ್ಮ ಅಭಿಮಂತ್ರಣಂ, ಭಸ್ಮ ಹಚ್ಕೊಡೋದು ಅಂತ. ಈ ಭಸ್ಮ ಹಚ್ಕೊಡೋದು ಅಂದರೆ ಹಿಂದಿನ ದಿವಸ ಅಲ್ಲಿ ಹೋಲಿಕಾದೇವಿಯ ಪೂಜೆ ಆಗಿರುತ್ತಲ್ಲ, ಅಲ್ಲಿ ಚಿತೆಯ ಭಸ್ಮ ಏನಿದೆಯಲ್ಲ ಅದನ್ನು ಪ್ರಸಾದ ಅಂತ ಹಚ್ಕೊಡುವಂಥ ಪದ್ಧತಿ ಇದೆ. ಇದನ್ನೆಲ್ಲ ನಾವು ನಮ್ಮ ಗುರು ಹಿರಿಯರಲ್ಲೇ ತಿಳಿದುಕೊಂಡು ಮಾಡೋದು ಬಹಳ ಉತ್ತಮ. ಕೆಲವು ಸಲ ಮನೆ ಸಂಪ್ರದಾಯಗಳಲ್ಲಿ ಇರಲ್ಲ. ಮನೆ ಸಂಪ್ರದಾಯದಲ್ಲಿ ಏನಿದೆಯೋ ಅದನ್ನು ಪಾಲಿಸೋದು ಉತ್ತಮ. ಆದರೆ ನಮ್ಮ ಪುರಾಣಗಳಲ್ಲಿ ಇದು ಬಂದಿರುವಂಥ ವಿಷಯ ಹೀಗೆ, ಇದರ ಆಚರಣೆಯನ್ನು ಹೀಗೆ ಮಾಡಬೇಕು ಅಂತ. ಇನ್ನು ಅಷ್ಟೇ ಅಲ್ಲ, ಆ ಭಸ್ಮದ ಸಂಪರ್ಕ ನಮಗೆ, ಅದೇ ನಮ್ಮ ದೇಹಕ್ಕೆ ಯಾವಾಗ ಅದನ್ನು ಹಚ್ಕೊಳ್ತೀವಲ್ಲ, ಹಚ್ಕೊಂಡಾಗ ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡು ಅಂತ. ಯಾಕೆಂದರೆ ಹಚ್ಕೊಳ್ಬೇಕಾದ್ರೆ ನಾವು ಮಾಮೂಲಿಯಾಗಿ ಸ್ವಲ್ಪ ಹಿಂಗೆ ಹಚ್ಕೊಳ್ತೀವಿ ದೇಹದ ಮೇಲೆ. ಹಚ್ಕೊಂಡಾಗ ನಮ್ಮ 8 ಅಂಗಗಳಿಂದ ಆಗುವಂತಹ ಪಾಪ ಅದು ಪರಿಹಾರ ಆಗಲಿ ಅಂತ. ಈಗ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೀವಿ. ಯಾರಿಗಾರು ಬಂದಾಗ ಪೂರ್ಣ ಉದ್ದ ಬಿದ್ದುಬಿಡ್ತಾರೆ ದಿಢೀರಂತ. ಉದ್ದ ನಮಸ್ಕಾರ ಮಾಡೋದ್ರ ಉದ್ದೇಶ ಏನು? ಹಾಗೆ ಮಾಡಬೇಕಂತೆ. ಸಾಷ್ಟಾಂಗ ಅಂತ ಅದಕ್ಕೆ ಕರೀತಾರೆ. ಸಾಷ್ಟಾಂಗ ನಮಸ್ಕಾರ ನಿಮಗೆ ಅಂದರೆ ಏನರ್ಥ? ಅದು ಅಪಹಾಸ್ಯಕ್ಕೂ ಹೇಳೋದಿದೆ. ಆದರೆ ಸಾಷ್ಟಾಂಗ ಅಂದರೆ 8 ಅಂಗಗಳಿಂದ ಸಹಿತವಾದ ನಮಸ್ಕಾರ. 8 ಅಂಗ. ಉರಸಾ ಶಿರಸಾ ದೃಷ್ಟ್ಯ ಮನಸಾ ವಚಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗೈರಿತಃ ಅಂತ ಹೇಳ್ತಾರೆ ಶ್ಲೋಕ. ಇದರ ಅರ್ಥ ಏನು? ಉರಸ ಶಿರಸ ದೃಷ್ಟಿಯ ಅಂದರೆ ಉರಸ ಎದೆ ಭಾಗ, ಶಿರಸ ತಲೆ ಭಾಗ, ಕಣ್ಣು, ಮಾತು, ಮತ್ತು 2 ಕಾಲು, 2 ಕೈ, ಮತ್ತು 2 ಮೊಣಕಾಲು, ಹೀಗೆ ಎಲ್ಲವೂ ಕೂಡ ಸೇರಿಕೊಂಡು 8 ಸೇರತ್ತಲೆ. 8 ಸೇರಿದಾಗ ಮಾತ್ರ ಅದು ಅಷ್ಟಾಂಗ ನಮಸ್ಕಾರ ಅಂತ ಆಗೋದು. ನಾವು ಆ ಶ್ಲೋಕವನ್ನು ಅನುಸಂಧಾನ ಮಾಡ್ತಾ ಬಾಯಿಂದ ಸ್ತೋತ್ರವನ್ನು ಹೇಳ್ಕೊಳ್ತಾ ಮಾಡಬೇಕು. ಇದು ಸಾಷ್ಟಾಂಗ ನಮಸ್ಕಾರ ಅನ್ನಿಸ್ಕೊಳ್ಳುತ್ತೆ. ಈ 8 ಅಂಗಗಳಿಂದ ಏನೇನು ಪಾಪಗಳು ಸಂಭವಿಸಬಹುದೋ ಆ ಎಲ್ಲ ಪಾಪಗಳನ್ನು ಕಳೆಯುವಂತಹ ಒಂದು ಪುಣ್ಯವಾದ ಕೆಲಸ ಇವತ್ತಿನ ದಿವಸ ಮಾಡುವಂತಹ ಈ ಭಸ್ಮ ಧಾರಣೆ ಅಂತ ಹೇಳ್ತಾರೆ. ಇಷ್ಟಾದ ಮೇಲೆ ತಸ್ಮಿನ್ ಗ್ರಂಥಿತ್ವಯಂ ಕುರ್ಯಾತ್ ಮಣಿಬಂಧಂತು ಬಂಧಜೇತ್. ಅಲ್ಲಿ ಬಿದ್ದಿರುವಂಥ ಚಿತಾಭಸ್ಮ ಇರುತ್ತಲ್ಲ, ಅದನ್ನು ನಮ್ಮ ವಸ್ತ್ರ ಇರುತ್ತಲ್ಲ, ಗಂಟು ಹಾಕ್ಕೊಂಡು ಅದನ್ನು ಒಳಗಡೆ ಹಾಕ್ಕೊಂಡು ಗಂಟು ಹಾಕ್ಕೊಳ್ಬೇಕಂತೆ. ಅದನ್ನು ಹಾಗೆ ದಿವಸವಿಡೀ ಧರಿಸ್ಬೇಕಂತೆ. ಆ ಧರಿಸಿದ್ದನ್ನು ಆಮೇಲೆ ಅವನೇನು ಮಾಡಬೇಕು? ಹೊರಗಡೆ ಹೋಗ್ತಾನವನು. ಇದೆಲ್ಲ ಮನೆ ಮುಂದೆ ಅಂಗಳದಲ್ಲಿ ಮಾಡಿರ್ತಕ್ಕಂತಹ ಒಂದು ಪ್ರಕ್ರಿಯೆ. ಆ ಭಸ್ಮವನ್ನೆಲ್ಲ ತಾನು ಧರಿಸ್ಕೊಂಡು ಹೊರಡ್ತಾನೆ. ಹೊರಟಾದಮೇಲೆ ತಾನು ತನ್ನವರ ಜೊತೆಗೆ ಸೇರಿಕೊಂಡು ಆಟಕ್ಕೆ ಬಂದ. ಅದು ಚತುಷ್ಪಥಂ, ಹೊರಗಡೆ ಬೀದಿಗೆ ಬಂದು ತಾನು ಆಟ ಆಡಲಿಕ್ಕೆ ಶುರು ಮಾಡ್ತಾನೆ. ಆಗ ಜಲಯಂತ್ರೈ ವೈಣವೈಶ್ಚ ತಥಾ ಚರ್ಮೋದ್ಭವೈರಪಿ ಅಂತ ವಾದ್ಯಗಳು, ಜೋರಾಗಿ ಮೃದಂಗ ಧ್ವನಿ, ವೀಣೆ ಧ್ವನಿ, ಏನೇನು ಶಬ್ದಗಳು, ಎಲ್ಲ ಶಬ್ದಗಳು ಸಂಭ್ರಮ, ಆ ಎಲ್ಲ ಶಬ್ದಗಳಾಗ್ತಾ ಇದೆ. ಅದರ ಜೊತೆಗೆ ಜಲ ಯಂತ್ರೈಹಿ ಅಂತ ನಾವೆಲ್ಲ ನೋಡ್ತೀವಿ. ಈಗ ಒಂದ್ಸಲ ಹಿಂಗೆ ಒತ್ತಿದ್ರೆ ಸಾಕು, ದಡದಡ ಇನ್ನೊಬ್ಬರ ಮೇಲೆ ಬೀಳತ್ತೆ. ಆ ಓಕುಳಿ ಬಣ್ಣದ ಆ ನೀರು ಅಂತ ಏನು ಹೇಳ್ತೀವಿ, ಆ ನೀರೆಲ್ಲ ದಡದಡ ದೇಹದ ಮೇಲೆ ಬೀಳಿಸ್ತಾ ಇರ್ತಾರೆ. ಅಂಥದ್ದನ್ನೆಲ್ಲ ಪರಸ್ಪರ ಭಸ್ಮವನ್ನು ಹಾಕೋದು, ಪರಸ್ಪರ ಆ ಓಕುಳಿ ಆಟವನ್ನು ಆಡೋದು. ಅಷ್ಟೇ ಅಲ್ಲ, ಒಂದು ಮಾತಿದೆ, ಮಾರ್ಗೇ ದೃಷ್ಟಾಂಜನಾನ್ ಕಾರ್ಯ ಸಕ್ತಾನ್ ಆನೀಯ ಯತ್ನತಃ ಅಂತ. ಈಗ ದಾರಿಲಿ ಹೋಗ್ತಾ ಇರ್ತೀವಿ, ಯಾರೋ ಓಕುಳಿ ಆಟ ಆಡ್ತಾ ಇರಲ್ಲ, ಬಣ್ಣ ಎಲ್ಲ ಹಚ್ಕೊಳ್ತಾ ಇರಲ್ಲ, ಅಂಥವ್ನು ಕರ್ಕೊಂಡು ಬರ್ಬೇಕಂತ. ಅಂದರೆ ಬಲವಂತ ಮಾಡಬಾರ್ದಂತೆ. ಅವರಿಗೆ ಇದರಲ್ಲಿ ಆಸಕ್ತಿ ಇದೆಯಾ? ಆಸಕ್ತಿ ಇದ್ದರೆ ಅಂಥವ್ರನ್ನ ಕರ್ಕೊಂಡು ಬಂದು ನಿಮಗೆ ಹಚ್ತೀವಿ ಅಂಥೇಳಿ ಹಚ್ಚಬೇಕು. ಆದರೆ ಬಲವಂತ ಮಾಡಿ ಅವ್ರಿಗೆ ಹಿಂಸೆ ಆಗೋ ಥರ ಮಾಡಿ ಹಚ್ಚೋವಂಥದ್ದು ಸರಿಯಲ್ಲ. ಅದು ಮಾತ್ರ ನಾವು ಇಲ್ಲಿ ಚೆನ್ನಾಗಿ ಗಮನಿಸಬೇಕು. ಈ ರೀತಿ ಎಲ್ಲ ಇಡೀ ಹಬ್ಬ ಎಷ್ಟಿದೆ ಅಂದರೆ
ಸಂಪೂರ್ಣ ಜನರು ಸೇರಿ ಮಾಡುವಂತಹ ಹಬ್ಬ ಈ ಹೋಳಿ ಹುಣ್ಣಿಮೆಯ ಹಬ್ಬ. ಅಷ್ಟೇ ಅಲ್ಲ, ಆಮೇಲೆ ಮಧ್ಯಾಹ್ನದ ಸಮಯದಲ್ಲಿ ಚೆನ್ನಾಗಿ ಮೈಗೆ ಏನೇನು ಬಣ್ಣ ಹತ್ತಿಕೊಂಡಿದೆ ಅದನ್ನೆಲ್ಲ ಹೋಗೋ ರೀತಿ ಸ್ನಾನವನ್ನು ತಾನು ಮಾಡ್ತಾನೆ. ಸ್ನಾನವನ್ನು ಮಾಡಾದ ಮೇಲೆ ಇನ್ನೊಂದು ಮುಖ್ಯವಾದ ಕೆಲಸ ಪುರಾಣ ಹೇಳೋದು, ಏನು ಮಾಡಬೇಕು ಇವತ್ತಿನ ದಿವಸ ಅಂತಂದರೆ, ತಥೋ ಮಾಧ್ಯಾಹ್ನಿಕಂ ಕುರ್ಯಾತ್ ಗೋಪಿ ಗೀತಂ ಪಠೇತ್ ತತಃ. ಇದು ಪೂರ್ಣಿಮಾ ದಿವಸ, ಆ ಹುಣ್ಣಿಮೆ ದಿವಸ ಏನು ಆಚರಣೆ ಮಾಡ್ತೀವಿ ಅದರ ಮಾರನೇ ದಿವಸದ ಬಗ್ಗೆ ಹೇಳ್ತಾ ಇರೋದು. ಆ ಮಾರನೇ ದಿವಸ ನಾವೇನು ಮಾಡಬೇಕು ಅಂದಾಗ ಇಲ್ಲಿ ತಿಳಿಸೋದಿಷ್ಟು ಗೋಪಿ ಗೀತವನ್ನು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಗೋಪಿ ಗೀತ ಅಂದರೆ ಏನು ಅಂದರೆ ಕೃಷ್ಣನ ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆ ಕೃಷ್ಣನನ್ನು ಬೇಡಬೇಕು ಅಂದರೆ, ಶಿವ ತಾನು ಮನ್ಮಥನನ್ನು ಸುಟ್ಟಾಕದ. ಮನ್ಮಥ ಕಾಮದೇವ. ಮನ್ಮಥ ಯಾರ ಮಗ ಅಂದಾಗ ಅದು ಕೃಷ್ಣನ ಮಗ ಅಂತೆ ಮನ್ಮಥ. ಅದೇಗೆ ಕೃಷ್ಣನ ಮಗ ಮನ್ಮಥ ಆದ? ನಾವೆಲ್ಲ ಕೃಷ್ಣನ ಬಗ್ಗೆ ಒಂದು ಶ್ಲೋಕ ಇದೆ, ಸಾಕ್ಷಾನ್ ಮನ್ಮಥ ಮನ್ಮಥ. ಭಗವಂತ ಹೇಗೆ, ಅವನ ಸೌಂದರ್ಯ ಎಂಥದ್ದು, ದೇವರ ಸೌಂದರ್ಯ ಅಂದರೆ ಅವನು ಮನ್ಮಥನಿಗೂ ಮನ್ಮಥ. ರುದ್ರದೇವರನ್ನು ಶಿವನನ್ನು ವ್ಯಾಮೋಹಿಸಿ ಗೊಳಿಸದಂತಹ ಒಂದು ರೂಪ ಮೋಹಿನಿ ರೂಪ. ಆ ಮೋಹಿನಿ ರೂಪ ಯಾರು ಧರಿಸಿದ್ದು? ವಿಷ್ಣುವೇ ಧರಿಸಿದ್ದು. ಅಂಥ ಭಗವಂತ ಕೃಷ್ಣ ತಾನು ಮನ್ಮಥನಿಗೂ ಮನ್ಮಥ, ಶಿವನನ್ನು ವ್ಯಾಮೋಹಗೊಳಿಸಿದ ಆ ಮೋಹಿನಿ ರೂಪವನ್ನು ಹೊತ್ತವನು ಆ ವಿಷ್ಣು. ಅಂಥ ವಿಷ್ಣುವಿನ ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂದರೆ ಆ ವಿಷ್ಣು ಅಂದರೆ ಕೃಷ್ಣ ತನ್ನ ರುಕ್ಮಿಣಿಯಲ್ಲಿ ಪ್ರದ್ಯುಮ್ನನನ್ನು ಪಡಿತಾನೆ ಮಗನನ್ನಾಗಿ. ಆ ಪ್ರದ್ಯುಮ್ನ ಯಾರು ಅಂದರೆ ಅದು ಕಾಮದೇವನೇ ಪ್ರದ್ಯುಮ್ನಾಗಿ ಹುಟ್ಟಿತ್ತು ಕೃಷ್ಣನ ಮಗನಾಗಿ. ಆದ್ದರಿಂದ ಇವತ್ತಿನ ದಿವಸ ನಾವು ಮನ್ಮಥನ ಅನುಗ್ರಹ ಆಗಬೇಕು ಅಂದರೆ ಕೃಷ್ಣನ, ಅವನ ತಂದೆಯಾದ ಕೃಷ್ಣನ ಅನುಗ್ರಹವನ್ನು ಪಡೆದುಕೊಂಡ್ರೆ ಮನ್ಮಥನ ಅನುಗ್ರಹ ನಮಗಾಗುತ್ತೆ. ಆಗ ಒಳ್ಳೆಯ ಕಾಮನೆಗಳನ್ನು ನಮಗೆ ಕೊಡ್ತಾನೆ, ನಮಗೆ ಒಳ್ಳೆಯ ಬಯಕೆ ಕೊಡ್ತಾನೆ. ನಾವು ಒಳ್ಳೆಯ ಮಾರ್ಗದಲ್ಲಿ ನಾವು ಸಾಗಬೇಕು, ಒಳ್ಳೆಯವರಾಗಿರಬೇಕು ಅನ್ನುವ ಒಂದು ಮಾನಸಿಕ ಭಾವನೆಯನ್ನು ತಂದು ಕೊಡ್ತಾನೆ. ಈ ದೃಷ್ಟಿಯಲ್ಲಿ ಈ ಗೋಪಿ ಗೀತದ ಒಂದು ಪ್ರಾರ್ಥನೆಯನ್ನು ಮಾಡಬೇಕಂತೆ ಒಂದು 3-4 ಶ್ಲೋಕಗಳನ್ನು ತಿಳಿಸಿದ್ದಾರೆ. ಇಲ್ಲಿ ನಾವೇನು ಸ್ಮರಣೆ ಮಾಡಬೇಕು? ಗೋವಿಂದ ಗೋವಿಂದಾಯ ನಮಃ, ಗೋಪೀನಾಥಾಯ ನಮಃ, ಗೋಪಾಲಾಯ ನಮಃ, ಗೋವರ್ಧನ ಉದ್ಧರ್ತರೇ ನಮಃ. ಗೋವರ್ಧನ ಪರ್ವತ ಎತ್ತಿದ ನಿನಗೆ ನಮಸ್ಕಾರ, ಗೋವುಗಳನ್ನು ನೋಡಿಕೊಂಡ ನಿನಗೆ ನಮಸ್ಕಾರ, ಗೋಪಿ ಸ್ತ್ರೀಯರ ಪ್ರೀತಿಪಾತ್ರನಾದ ನಿನಗೆ ನಮಸ್ಕಾರ. ಗೋತ್ರಾರಿ ಪದದಾತಾಚ ಗೋವರ್ಧನಧರೋ ಹರಿಹಿ. ಹರಿ, ನೀನೇನೇನು ಮಾಡಿಲ್ಲ ಕೃಷ್ಣ. ಗೋಪೀ ಚಂದನ ಲಿಪ್ತಾಂಗ, ಗೋಪೀ ಚಂದನವನ್ನು ಧರಿಸಿದೆಯಾ ನೀನು. ಭಕ್ತ ಸಂಸಿದ್ಧಿದಾಯಕ, ಭಕ್ತರಿಗೆ ಏನು ಅಭೀಷ್ಟಗಳಿದೆಯೋ ಎಲ್ಲವನ್ನು ನೆರವೇರಿಸೋ ನೀನು. ಕೃಷ್ಣನಿಗೆ ಇಷ್ಟ ಆಗಬೇಕು ಅಂದರೆ ನಾವು ಗೋಪೀಚಂದನ ಧಾರಣೆ ಮಾಡಬೇಕು. ನಮ್ಮ ಮೈ ಮೇಲೆ ಗೋಪೀಚಂದನವನ್ನು ಧರಿಸಬೇಕು. ಆ ಗೋಪೀಚಂದನ ಖಂಡ ತಗೊಂಬಂದು ತೆಗೆದು ನಾವು ಹಚ್ಚಿಕೊಂಡ ನಾವು ವಿಷ್ಣುವಿನ ಭಕ್ತರು, ಕೃಷ್ಣನ ಭಕ್ತರು ಅಂತ. ಕೃಷ್ಣನ ಭಕ್ತರಾಗ್ಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಇದರ ದಿವಸ ಆ ಗೀತಾ ಪಾಠವನ್ನು, ಭಗವದ್ಗೀತೆಯನ್ನಾಗಲಿ ಅಥವಾ ಈ ಗೋವಿಂದ ನಾಮ ಸ್ಮರಣೆಯನ್ನಾಗಲಿ, ದ್ವಾದಶೈತಾನಿ ನಾಮಾನಿ ಯಃ ಪಠೇತ್ ಶೃಣುಯಾದಪಿ, ಇದನ್ನು ಓದಬೇಕು, ಕೇಳಬೇಕು, ಹೇಳಬೇಕು. ಇಷ್ಟನ್ನಾದರೂ ಮಾಡಬೇಕು. ನಾವು ಹೋಲಿಕಾ ಹುಣ್ಣಿಮೆಯ ಆಚರಣೆಯನ್ನು ಇವರು ಹೇಳಿದ ಪ್ರಕಾರ ಪುರಾಣಗಳಲ್ಲಿ ಹೇಳಿದ ರೀತಿಯಲ್ಲಿ ಎಲ್ಲವನ್ನು ನಮ್ಮ ಕೈಲಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗತ್ತೋ ಇಲ್ಲವೋ, ಆದರೆ ಒಂದು ಮಾತ್ರ ನಮ್ಮ ತಲೆಯಲ್ಲಿ ಎಚ್ಚರದಿಂದ ನಾವು ಇಟ್ಕೊಳ್ಬೇಕಾಗಿದ್ದೇನು, ಈ ಹೋಲಿಕಾ ಹುಣ್ಣಿಮೆಯ ಬಗ್ಗೆ ಕೇಳಬೇಕು. ನಾವು ಪ್ರತಿ ವರ್ಷ ಬಂದಾಗಲಾದರೂ ಹೋಲಿಕಾ ದೇವಿಯ ಬಗ್ಗೆ, ಹುಣ್ಣಿಮೆಯ ಆಚರಣೆಗಳ ಬಗ್ಗೆ ಏನೇನು ಮಾಡ್ತಾರೆ, ಹೇಗೆ ಮಾಡಬೇಕು ತಿಳ್ಕೊಳ್ಬೇಕು. ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟಂತೂ ಸಂಕಲ್ಪವನ್ನು ಮಾಡಬೇಕು. ಆದರೆ ಕೇಳಿದ್ದಕ್ಕಂತೂ ತುಂಬ ಪುಣ್ಯ ಇದೆ, ಅದನ್ನು ಮರೆಯೋ ಹಾಗಿಲ್ಲ. ಅಂಥ ಈ ಹೋಲಿಕಾ ಹುಣ್ಣಿಮೆಯ ಮಹಿಮೆಯನ್ನು ನಾವು ಕೇಳ್ತಾ ಹೋದರೆ ಇಲ್ಲೇನು ಹೇಳಿದ್ದಾರೆ, ಈ ಗೋಪಿ ವಲ್ಲಭನ ಕೃಷ್ಣನ ಸ್ಮರಣೆಯನ್ನು ಮಾಡಿದಾಗ ನಮಗೆ ಏನು ಫಲ ಸಿಗತ್ತೆ ಅಂದಾಗ ಒಂದು ಮಾತನ್ನು ಹೇಳ್ತಾರೆ, ನಿಮಗೆ ವಿದ್ಯೆ ಬೇಕಾ? ವಿದ್ಯೆ ಬೇಕು ಅಂದರೆ ವಿದ್ಯಾಪ್ರಾಪ್ತಿಯಾಗತ್ತೆ. ಧನ ಬೇಕಾ? ಧನ ಪ್ರಾಪ್ತಿಯಾಗುತ್ತೆ. ಪುತ್ರಾರ್ಥಿ ಸಂತಾನ ಬೇಕಾ? ಸಂತಾನ ನಿಮಗೆ ಲಭ್ಯ ಆಗುತ್ತೆ. ಯಶಸ್ಸು ಬೇಕಾ? ಕೀರ್ತಿ ಬೇಕಾ? ಅಂಥವನಿಗೆ ಕೀರ್ತಿ ಸಿಗುತ್ತೆ. ಕನ್ಯಾರ್ಥಿ ಮದುವೆ ಆಗಿಲ್ಲ, ಮದುವೆ ಆಗಬೇಕು, ಕನ್ಯೆ ಸಿಗಬೇಕು, ಕನ್ಯೆ ಸಿಗ್ತಾಳೆ. ಅಷ್ಟೇ ಅಲ್ಲ, ದಾರಾರ್ಥಿ ಚಾಪ್ನುಯಾ ಸ್ತ್ರೀಯಂ, ತನ್ನ ಪತ್ನಿ ತನ್ನ ಜೊತೆಗಿಲ್ಲ, ಓಡೋಗಿದ್ದಾಳೆ ದೂರ, ಯಾಕೋ ಬರ್ತಾನೆ ಎಲ್ಲ ಸಿಟ್ಟು ಮಾಡ್ಕೊಂಡು ಹೋಗಿದ್ದಾಳೆ. ಆದರೆ ಅಂಥವಳು ಕೂಡ ವಾಪಸ್ ಬರಬೇಕಾ? ನೀವು ಸಹಸ್ರಾವರ್ತನಾನ್ಮರ್ತ್ಯ, ಈ ಹೋಲಿ ಹುಣ್ಣಿಮೆಯ ಅಂಗವಾಗಿ ಮಾರನೇ ದಿವಸ ಈ ಗೋಪಿ ಗೀತ ಗೋವಿಂದ ನಾಮ ಸ್ಮರಣೆ ಏನಿದೆ ಇದನ್ನು 1000 ಬಾರಿ ಮಾಡಿ. 1000 ಬಾರಿ ಮಾಡಿದರೆ ಖಂಡಿತ ಎಲ್ಲ ಫಲಗಳನ್ನು ಪಡಿಬಹುದು. ನಮಗೆ ಯಾವತ್ತೂ ಕೆಲಸವನ್ನು ಮಾಡಬೇಕಾದ್ರೆ ಶ್ರದ್ಧೆ ಭಕ್ತಿ ಅದಿರಬೇಕು, ವಿಶ್ವಾಸ ಇರಬೇಕು. ವಿಶ್ವಾಸ ಶ್ರದ್ಧೆ ಭಕ್ತಿ ಇಲ್ಲದೆ ಹೇಳಿದ್ರೆ ಬಂದ್ಬಿಡ್ತಾರ ಅಂತ ಪ್ರಶ್ನೆ ಮಾಡಿದರೆ ಅದು ಯಾವತ್ತೂ ಯಾವ ಕೆಲಸನೂ ಆಗಲ್ಲ.
ಅದನ್ನು ಶ್ರದ್ಧಾ ಭಕ್ತಿ ವಿಶ್ವಾಸಗಳೊಂದಿಗೆ ಇದೆಲ್ಲವನ್ನು ಮಾಡಿದಾಗ ನಮಗೆ ಪರಮಾತ್ಮ ಶಿವ ಅದರ ಜೊತೆಗೆ ಕೃಷ್ಣ ಇಬ್ಬರೂ ಕೂಡ ಅನುಗ್ರಹಿಸ್ತಾರೆ. ಒಬ್ಬ ಮನ್ಮಥನನ್ನು ಸುಟ್ಟಾಕದವನು, ಇನ್ನೊಬ್ಬ ಮನ್ಮಥನ ತಂದೆ. ಹೀಗೆ ಮನ್ಮಥ ಜೊತೆಗೆ ಶಿವ ಜೊತೆಗೆ ಕೃಷ್ಣ ಇವರ ಪೂರ್ಣ ಅನುಗ್ರಹ ನಮಗೆ ದೊರಕಬೇಕು ಅಂತಾದರೆ ಇಂದಿನ ದಿವಸ ನಾವು ಇವರೆಲ್ಲರ ಸ್ಮರಣೆಯನ್ನು ಮಾಡ್ತಾ ಹೋಗಬೇಕು. ಅಷ್ಟೇ ಅಲ್ಲ, ಒಂದು ಪುಸ್ತಕದಲ್ಲಿ ಬರೀಬೇಕಂತೆ. ಒಂದು ಪುಸ್ತಕದಲ್ಲಿ ಬರೆದವನಿಗೆ ಕೆಲವರಿಗೆ ಹವ್ಯಾಸ ಇರುತ್ತೆ, ಹೇಳ್ಕೊಳ್ಳೋದೊಂದು ಹವ್ಯಾಸ, ಬರೆಯುವಂಥ ಹವ್ಯಾಸ ಇರುತ್ತೆ. ಯಾರು ಬರೆದು ಇಂದಿನ ದಿವಸ ನಿರಂತರವಾಗಿ ಈ ಗೋವಿಂದನ ಅಂದರೆ ಕೃಷ್ಣನ ಆರಾಧನೆಯನ್ನು ಮಾಡ್ತಾರೋ ಅಂಥವರಿಗೆ ಕಳ್ಳರ ಭಯ ಇಲ್ಲ, ಅಗ್ನಿಯ ಭಯ ಇರಲ್ಲ, ವಿಷ್ಣು ಭಕ್ತಿ ಚೆನ್ನಾಗಿ ಉಂಟಾಗತ್ತೆ. ನೋಡಿ ಎಷ್ಟೆಷ್ಟು ಫಲ ಅಂದರೆ ಹೋಲಿಕಾ ಹುಣ್ಣಿಮೆಯ ಅಂಗವಾಗಿ ನಾವು ಮಾಡಿದಾಗ ಎಷ್ಟೆಷ್ಟು ಫಲಗಳನ್ನು ನಾವು ಪಡಿಬಹುದು ಅನ್ನೋದಕ್ಕೆ ಒಳ್ಳೆಯ ಒಂದು ಉದಾಹರಣೆಯಾಗಿ ಇವೆಲ್ಲ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭೂತ ಪ್ರೇತ ಪಿಶಾಚಾದಿಗಳ ಬಾಧೆ ನಿಮಗಿತ್ತು ಅಂತಾದರೆ ಕೆಲವರೆಲ್ಲ ಕೇಳ್ತಾ ಇರ್ತಾರೆ, ಏನೋ ಭೂತ ಬಾಧೆ, ಪ್ರೇತ ಬಾಧೆ, ಪಿಶಾಚ ಬಾಧೆ, ಏನೋ ಮಾಟ ಮಂತ್ರ ಇತ್ಯಾದಿಗಳ ಬಾಧೆ ಅದು ಇದು ಅಂತ. ನೀವು ಹೋಳಿಕಾ ಹುಣ್ಣಿಮೆಯ ದಿವಸ ಈ ರೀತಿ ಆಚರಣೆ ಮಾಡ್ತಾ ಹೋಗಿ, ಪ್ರತಿ ವರ್ಷ ನಿಮ್ಗೆ ಯಾವ ಬಾಧೆನೂ ಇರಲ್ಲ, ಅದೆಲ್ಲ ಬಾಧೆಯು ಕೂಡ ಹೊರಟೋಗುತ್ತೆ. ಅದನ್ನು ಪುರಾಣ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅದರಿಂದ ಬಹುನಾತ್ರ ಕಿಮುಕ್ತೇನ ಭುಕ್ತಿಂ ಮುಕ್ತಿಂ ಚ ವಿಂದತಿ. ಇನ್ನೆಷ್ಟು ಹೇಳಬೇಕು ಈ ಹೋಲಿಕಾ ಹುಣ್ಣಿಮೆಯ ಪವಿತ್ರವಾದಂತಹ ಕೀರ್ತಿಯನ್ನು ಅಂತ ಪುರಾಣನೇ ಹೊಗಳ್ತಾ ಇದೆ. ಅದರಿಂದ ಭುಕ್ತಿ ಮುಕ್ತಿ ಎರಡೂ ಬೇಕಾ, ಎರಡೂ ಸಿಗೋದು ಇದರಿಂದ. ಹಾಗಾಗಿ ಈ ಸ್ತೋತ್ರವನ್ನು ಚೆನ್ನಾಗಿ ಪಾರಾಯಣ ಮಾಡಿ ಮಧ್ಯಾಹ್ನ ಕಾಲದಲ್ಲಿ ಆಮೇಲೆ ಸ್ನಾನವನ್ನು ಮಾಡಿ ಅಂತ ಇಷ್ಟನ್ನು ಈ ಹೋಲಿಕಾ ಹುಣ್ಣಿಮೆಯ ಅಂಗವಾಗಿ ಮಾರನೇ ದಿವಸ ಮಾಡಬೇಕಾದ ಕರ್ತವ್ಯಗಳನ್ನು ತಿಳಿಸಿದ್ದಾರೆ. ಆದರೆ ಇನ್ನೊಂದು ಎಚ್ಚರ, ಈ ಹೋಲಿಕಾ ಹುಣ್ಣಿಮೆಯ ಮಾರನೇ ದಿವಸ ಯಾವುದೋ ಒಂದು ಕಾರ್ಯವನ್ನು ಒಪ್ಪಿಕೊಂಡು ಒಂದು ಕಾರ್ಯವನ್ನು ಸಾಧಿಸಲಿಕ್ಕೆ ನಾನು ಹೋಗ್ಬಿಡ್ತೇನೆ ಅಂತ ಹಠ ಮಾಡಿಕೊಂಡು ಯಾವುದೇ ಹೊಸದಾಗಿ ಒಂದು ಕೆಲಸ ತಗೊಳ್ಬಾರ್ದಂತೆ ಅಂದಿನ ದಿವಸ. ಅದು ಮೊದಲನೇ ದಿವಸ, ಅವತ್ತು ಬರೀ ಈ ದೇವತಾ ಆರಾಧನೆ, ದೇವರ ಸ್ಮರಣೆ ಮಾಡಲಿಕ್ಕೆ ಅವತ್ತು ಮೀಲಿಸಲಾಗಿ ಇಡಬೇಕು. ವಿಶೇಷವಾಗಿರುವಂಥ ಯಾವುದೇ ಒಂದು ಕೆಲಸವನ್ನು ಇಟ್ಟುಕೊಂಡು ನಾನು ಇದನ್ನು ಮಾಡೇ ಬಿಡ್ತೀನಿ ಅಂತ ಹೊರಡಬಾರ್ದಂತೆ. ಯಾಕೆ ಹೊರಡಬಾರ್ದು ಅಂದರೆ ಅದಕ್ಕೊಂದು ಘಟನೆಯನ್ನು ನಾರದರು ತಿಳಿಸ್ತಾರೆ. ಅವತ್ತಿನ ದಿವಸ ಒಬ್ಬ ರಾಜ ಹೊರಟನಂತೆ, ನಾನು ಇಂದಿನ ದಿವಸ ಬೇಟೆಯಾಡ್ಕೊಂಡು ಬರ್ತೀನಿ ಅಂತ ಹೊರಟ. ಎಲ್ಲ ಪ್ರಾಣಿಗಳನ್ನು ಬೇಟೆಯಾಡಿಬಿಡ್ತೀನಿ ಅಂತ ಹೊರಟ. ಹಾಗೆ ಆಡ್ದ, ಎಲ್ಲ ಪ್ರಾಣಿಗಳನ್ನ ಬೇಟೆ ಆಡ್ತಾ ಬಂದ. ಆದರೆ ಎಚ್ಚರಿಸಿರ್ತಾರೆ, ನೋಡು ಇಂದಿನ ದಿವಸ ನೀನು ಹೋಗಬಾರದು ಅಂತ ಒಬ್ಬ ಜ್ಯೋತಿಷಿ ಹೇಳಿರ್ತಾರೆ. ಆದರೆ ಒಬ್ಬ ಜ್ಯೋತಿಷಿ ಮಾತನ್ನು ತಿರಸ್ಕಾರ ಮಾಡ್ತಾರೆ. ಯಾಕೆ? ಇನ್ನೊಬ್ಬ ಜ್ಯೋತಿಷಿ ಏನು ಮಾಡ್ತಾರೆ, ನೋಡು ನಂತರ 10 ಜನ ಜ್ಯೋತಿಷಿಗಳಿದ್ದಾರೆ, ಎಲ್ಲರೂ ಹೇಳ್ತಾ ಇರೋದು ಏನೋ ಅದನ್ನು ಕೇಳು, ಒಬ್ಬನ ಮಾತು ಕೇಳಬೇಡ. ಒಬ್ಬ ಜ್ಯೋತಿಷಿ ಅವನು ಏನು ಬೇಕಾದ್ರೆ ಹೇಳ್ತಾನೆ, ಅದು ನಾವೆಲ್ಲ ಹೇಳ್ತಾ ಇದ್ದೀವಿ ಕೇಳು. ಈ ಹೋಲಿ ಹುಣ್ಣಿಮೆಯ ಮಾನೇ ದಿವಸ ಒಳ್ಳೆ ಮುಹೂರ್ತ ಅಲ್ಲ. ಆ ಮುಹೂರ್ತದ ದಿವಸ ನೀನು ಹೋಗಿ ಸಂಚಾರ ಓಡಾಡೋದಲ್ಲ, ನಿನ್ನ ಕೆಲಸ ಅದು ಈಡೇರಲ್ಲ, ನಿನಗೆ ತೊಂದರೆ ಆಗುತ್ತೆ, ಮರಣ ಬರುತ್ತೆ, ಹುಷಾರಾಗಿರು ಅಂತ ಆ ಒಬ್ಬ ಜ್ಯೋತಿಷಿ ಹೇಳಿರ್ತಾರೆ. ಆದರೆ ಇವೆಲ್ಲ ಸುಳ್ಳು, ಇವನು ಹೇಳೋದು ಸರಿ ಇಲ್ಲ, ನೆನಪಾಡಿ ನೀನು ಹೋಗು, ಒಳ್ಳೆ ಮುಹೂರ್ತ ಇದೆ ಹೋಳಿ ಹುಣ್ಣಿಮೆಯ ಮಾರನೇ ದಿವಸ, ನೀನು ಹೋಗಿ ಆರಾಮಾಗಿ ನಿನ್ನ ಕೆಲಸವನ್ನು ಈಡೇರಿಸ್ಕೊಂಬ ಅಂತ ಈ ಒಬ್ಬ ಜ್ಯೋತಿಷಿ ತನ್ನ ಇತರ ಎಲ್ಲ ಜ್ಯೋತಿಷಿಗಳನ್ನು ಸೇರಿಸಿಕೊಂಡು ತಾನೊಂದು ಮಾತನ್ನು ಆಡ್ತಾನೆ. ಆದರೆ ಇದು ಎಂಥ ತಪ್ಪು! ಹೀಗೆ ದಾರಿಯನ್ನು ತಾನು ತಪ್ಪಿಸಿದ. ಈ ಥರ ಅವನು ತಪ್ಪಿಸಬಾರದಿತ್ತು. ಆ ರಾಜ ಹೊರಡ್ತಾನೆ, ಎಲ್ಲ ಪ್ರಾಣಿಗಳನ್ನು ಬೇಟೆ ಆಡ್ತಾನೆ. ಬೇಟೆ ಆಡಿದ ಮೇಲೆ ವಾಪಸ್ಸು ಬರಬೇಕಾದ್ರೆ ಒಂದು ಪ್ರಾಣಿ, ಅಷ್ಟಾಪದ ಅಂತ 8 ಕಾಲಿರುವಂಥ ಒಂದು ಪ್ರಾಣಿ, ಲೆಕ್ಕ ಹಾಕೊಳ್ಳಿ, ಕಾಡಿನಲ್ಲಿ. ಆ ಅಷ್ಟಾಪದದ ಹತ್ರ ಬಂದ. ಅದೇನು ಮಾಡುತ್ತೋ, ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ರಾಜನ ಜೊತೆಗೆ. ಎಲ್ಲ ಪ್ರಾಣಿಗಳನ್ನು ಸದೆ ಬಡದ ಈ ರಾಜನಿಗೆ ಆ ಅಷ್ಟಾಪದ ಅನ್ನೋ ಪ್ರಾಣಿಯ ಜೊತೆಗೆ ಏನು ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗಲಿಲ್ಲ. ಬಹಳ ಕಷ್ಟವನ್ನು ತಾನು ಪಟ್ಟ. ಯುದ್ಧ ಮಾಡ್ದ, ಜೋರಾಗಿ ಅದ್ರ ಜೊತೆಗೆ ಯುದ್ಧ ಮಾಡ್ದ, ಆದರೂ ಕೂಡ ಸಾಧ್ಯ ಆಗಲಿಲ್ಲ. ಕೊನೆಗೆ ಅಷ್ಟಾಪದಕ್ಕೆ ಶರಣಾಗತನಾಗಲೇಬೇಕಾಗಿತ್ತು. ಹೋಗಿ ತನ್ನ ಪ್ರಾಣವನ್ನು ಅರ್ಪಿಸೇ ಬಿಟ್ಟ ಈ ರಾಜ. ಅದಕ್ಕೋಸ್ಕರ ನಾರದರು ಹೇಳ್ತಾರೆ, ನೋಡಿ ಒಂದು ಘಟನೆ ಇದೆ, ಏನಂದರೆ ಪೃಥು ಮಹಾರಾಜ ಹೀಗೆಲ್ಲ ನಡೀತು, ನೀನು ಮಾರನೇ ದಿವಸ ಹೋಳಿ ಹುಣ್ಣಿಮೆಯ ಮಾರನೇ ದಿವಸ ಗೋವಿಂದ ನಾಮ ಸ್ಮರಣೆಯನ್ನು ಮಾಡೋದು ಬಿಟ್ಟು ಇನ್ನು ಯಾವುದೇ ರೀತಿ ಬೇರೆ ಕೆಲಸಗಳನ್ನು ದಯವಿಟ್ಟು ಮಾಡಬೇಡ ಅಂತ ಒಂದು ಎಚ್ಚರದ ಮಾತನ್ನು ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಘಟನೆಯನ್ನು ವಿಸ್ತಾರವಾಗಿ ಮುಂದಕ್ಕೆ ಈ ಪುರಾಣ ತಿಳಿಸ್ತಾ ಹೋಗುತ್ತೆ. ನೀನೊಂದು ಘಟನೆಯನ್ನು ಹೇಳ್ತೀನಿ ಕೇಳು ಅಂತ ಆಗ ಹೇಳ್ತಾರೆ. ವಿಜಯೋ ಭವಿತಾ ನೂನಂ ನಾತ್ರ ಕಾರ್ಯ ವಿಚಾರಣ. ನಿನಗೆ ಜಯ ಖಂಡಿತ ಸಿಗತ್ತೆ. ಯಾವಾಗ? ಹೋಳಿ ಹುಣ್ಣಿಮೆಯ ಮಾರನೇ ದಿವಸ ಗೋವಿಂದನಾಮ ಸ್ಮರಣೆ ಮಾಡಿದ್ರೆ ಸಿಗತ್ತೆ, ಹೊರತು ಯುದ್ಧ ಮಾಡ್ಕೊಂಡು ಬಂದರೆ ಏನು ಸಿಗೋದಿಲ್ಲ ಅಂತ ಎಚ್ಚರದಿಂದ ಇಲ್ಲಿ ಹೇಳಿ ಕೊನೆಗೊಂದು ಮಾತನ್ನು ಹೇಳ್ತಾರೆ. ಏತಸ್ಮಾತ್ ಕಾರಣಾತ್ ರಾಜನ್ ಸಾವರ್ಜ್ಯ ಸರ್ವಜಂತುಭಿಹಿ. ಎಲ್ಲ ಪ್ರಾಣಿಗಳು ಕೂಡ
ಅಂದಿನ ದಿವಸ ಈ ಸಂಚಾರವನ್ನು ಬಿಟ್ಬಿಡಬೇಕು ಅಂತ. ಹೀಗೆ ಈ ಹೋಳಿ ಹುಣ್ಣಿಮೆಯ ದಿವಸದ ಆಚರಣೆ ಅಂದರೆ ಅವತ್ತಿನ ದಿವಸದ ಆಚರಣೆ. ಹೋಳಿ ದಿವಸ ಏನಿದೆ, ಪೂರ್ಣಿಮಾ ದಿವಸ ಬೆಳಗ್ಗೆಯಿಂದ ಹಿಡಿದು ರಾತ್ರಿಯವರೆಗೆ ಜಾಗರಣೆಯನ್ನು ಮಾಡಬೇಕು. ರಾತ್ರಿ ಬಂದಾದ ಮೇಲೆ ಮಾರನೇ ದಿವಸ ಬೆಳಗ್ಗೆ ಮಾಡಬೇಕಾದ ಆಚರಣೆಗಳಿದೆ. ಅವತ್ತು ಓಕುಳಿ ಆಟಗಳಿರುತ್ತೆ. ಅಷ್ಟೇ ಅಲ್ಲ, ಸಂಜೆಯ ಹೊತ್ತಿನಲ್ಲಿ, ಮಧ್ಯಾಹ್ನದ ಹೊತ್ತಿನಲ್ಲಿ ಮಾಡಬೇಕಾದ ಕರ್ತವ್ಯಗಳಿದೆ. ಗೋವಿಂದ ನಾಮಸ್ಮರಣೆ ಎಲ್ಲ ಮಾಡಬೇಕು. ಹೀಗೆ ಹೋಳಿಕಾ ಹಬ್ಬದ ಆಚರಣೆ ಅಂದರೆ ಅದು 2 ದಿವಸಗಳ ಆಚರಣೆ ಅಂತ ಅರ್ಥ. ಅದು ಒಂದೇ ದಿವಸ ಮಾಡೋದಲ್ಲ, 2 ದಿವಸಗಳ ವಿಶೇಷವಾದ ಆಚರಣೆಯನ್ನು ಮಾಡಿ ಆ ಹೋಳಿಕಾದೇವಿಯಾಗಲಿ ಅಥವಾ ಕಾಮದಹನ ಮಾಡಿದ ಶಿವನನ್ನಾಗಲಿ, ಕಾಮನನ್ನಾಗಲಿ, ಕೃಷ್ಣನನ್ನಾಗಲಿ ಒಲಿಸಿಕೊಳ್ಳುವಂತಹ ಪುಣ್ಯವಾದ ದಿವಸ. ಇದನ್ನು ದೇಶದಾದ್ಯಂತ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಆಚರಣೆಯನ್ನು ಮಾಡೋದರ ಹಿನ್ನೆಲೆ ಏನು, ಆಚರಣೆ ಮಾಡೋದ್ರ ಹಿನ್ನೆಲೆ ಏನು ಅನ್ನೋದನ್ನು ನಾವು ಪ್ರಮುಖವಾಗಿ ತಿಳ್ಕೊಳ್ಬೇಕಾದಂತಹ ಅಗತ್ಯ ಇದೆ. ಇದನ್ನು ಕೇಳಿದವ್ರಿಗೆ ಇಷ್ಟಿಷ್ಟು ಫಲ ಅಂತ ಇದೆ. ಹೋಳಿಕಾ ಹುಣ್ಣಿಮೆಯ ಬಗ್ಗೆ ಕೇಳಿದ್ರೆ ಯಾಕೆ ಮಾಡಬೇಕು, ಯಾರು ಮಾಡಿದ್ರು, ಹೇಗೆ ಮಾಡಿದ್ರು, ಮತ್ತು ಆಚರಣೆಯನ್ನು ಏನು ಮಾಡಬೇಕು ಅಂತ ಕೇಳಿದರೂ ಕೂಡ ವಿಶೇಷವಾದ ಫಲ ನಮಗೆ ಖಂಡಿತ ದೊರಕತ್ತೆ. ಅಂತಹ ವಿಶೇಷವಾದಂತಹ ವಿಷಯಗಳನ್ನು ನಾವು ಈ ಭಕ್ತಿಸಿರಿ ವಾಹಿನಿಯ ಮುಖಾಂತರ ನಾವೆಲ್ಲರೂ ಕೇಳಿ ತಿಳ್ಕೊಂಡಿದ್ದೇವೆ. ಇಂತಹ ಅಪರೂಪದ ಸಂಚಿಕೆಯನ್ನು ನೀವೆಲ್ಲ ಕೇಳಿ ಆ ಹೋಳಿಕಾ ಹುಣ್ಣಿಮೆಯ ಆಚರಣೆಯನ್ನು ವಿಶೇಷವಾಗಿ ಮಾಡಿ ಆ ಕೃಷ್ಣನ, ಶಿವನ, ಕಾಮನ ಅನುಗ್ರಹಕ್ಕೆ, ಹೋಳಿಕಾ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಈ ಸಂದರ್ಭದಲ್ಲಿ ನಿವೇದನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.